ನಮಸ್ಕಾರ. ಮತ್ತೊಂದ್ಸರಿ ನೀಲಿಪಡೆ ಎಪಿಸೋಡ್ಗೆ ಸ್ವಾಗತ. ಇವತ್ತು ಶರತ್ ಇದ್ದಾನೆ ಮತ್ತೆ ಯಶ್ ಇದ್ದಾರೆ ನಮ್ಮ ಜೊತೆ. ವೆಲ್ಕಮ್ ಬ್ಯಾಕ್ ಯಶ್ ಅಂಡ್ ವೆಲ್ಕಮ್ ಬ್ಯಾಕ್ ಶರತ್ ಆಫ್ಟರ್ ಎ ಗ್ಯಾಪ್. ಎಸ್. ಓಕೆ, ಸೊ ಲೇಟೆಸ್ಟ್ ನ್ಯೂಸ್ ಅಥವಾ ಇವಾಗ ಪ್ರೆಸೆಂಟ್ಲಿ ಹರಿದಾಡ್ತಿರೋ ಒಂದು ಭಯ ಅಥವಾ ನ್ಯೂಸ್ ಅಥವಾ ಫುಲ್ಲಿ ಇಂಪಾರ್ಟೆಂಟ್ ಏನಂತಾರೆ ಅದಕ್ಕೆ ಹೈಲೈಟ್ಸ್, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾರಲ್ಲ ಆ ಥರ, ಇಂಡಿಯನ್ ಟಾಪ್ ಟೈರ್ ಡೊಮೆಸ್ಟಿಕ್ ಮೆನ್ಸ್ ಲೀಗ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಉಳಿದಿದೆ. ಎಷ್ಟೊಂದು ಪರ್ಸೆಂಟ್ ಆಗಲ್ಲ ಅನ್ನೋ ಕಡೆನೆ ಹೋಲ್ತಾ ಇದೆ. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ, ಒಂದು ಮೇಲ್ಗಡೆಯಿಂದ ನೋಡ್ಬಿಟ್ರೆ ಅದು ಹೇಳ್ತಾರಲ್ಲ, ಬರ್ಡ್ ಐ ವ್ಯೂವಲ್ಲಿ ಹೇಳ್ಬೇಕಂದ್ರೆ ಇನ್ಎಫಿಸಿಯೆಂಟ್ ಇನ್ಕಾಂಪಿಟೆಂಟ್ AIFF ಅಷ್ಟೇ, ಇಂಡಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಏನಿದೆ ಅವರು ಈ ಡೈಲಾಗ್ನ ನವೆಂಬರಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತು. ಲಾಸ್ಟ್ ನವೆಂಬರಲ್ಲಿ, ಅಂದ್ರೆ ಈ ಡಿಸೆಂಬರ್ಗೆ ಮುಗಿದೋಗುತ್ತೆ ಕಾಂಟ್ರಾಕ್ಟ್ ಅಂದಾಗ, any responsible, any professional association will start discussion at least 3 to 6 months back, at least minimum. No, ನಮ್ಮವ್ರ ಥರನೇ ಅವರೇ ಅಂತ ತಾವು ತೋರಿಸ್ಕೋಬೇಕಲ್ಲ, ನಾವೇ ದೊಡ್ಡವರು, ನಂದೇ ದೊಡ್ಡದು ಅಂತ, ಹಂಗೆ. ಸೊ ಅದನ್ನೆಲ್ಲ ತಂದ್ಬಿಟ್ಟು ಇವಾಗ ಎಲ್ಲಿ ಇಟ್ಟಿದ್ದಾರೆ ಅಂದ್ರೆ, ISL ಸ್ಟಾರ್ಟ್ ಆಗುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಇದರಿಂದ ತುಂಬಾ ಹೊಡ್ತಾ ಬೀಳೋದು ಯಾರಿಗೆ ಗೊತ್ತಾ? ಕ್ಲಬ್ಗಳಿಗೆ, ಓನರ್ಸ್ಗೆ, ಅವ್ರೆಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ಚಿಕ್ಕ ವರ್ಕ್ ಮಾಡ್ತಿರ್ತಾರಲ್ಲ ಕ್ಲಬ್ಗಳಲ್ಲಿ, ಆಪರೇಷನ್ಸ್ ಟೀಮ್ ಅಲ್ಲಿ, ಅಥವಾ ಈಗ ಮ್ಯಾಚ್ ಡೇ ದಿನ ಪೋಸ್ಟರ್ಸ್ ಅಥವಾ ಬ್ಯಾನರ್ಸ್ ಎಲ್ಲ ಹಾಕೋ ಟೀಮ್, ಅವ್ರ ಲೈವ್ಲಿಹುಡ್ ಸತ್ತೋಗುತ್ತೆ ಇಲ್ಲಿ ಸಡನ್ ಆಗಿ. ಆಪ್ಷನ್ ಇಲ್ಲ, ಏನಾಗುತ್ತೆ ಅಂತ ಗೊತ್ತೇ ಇಲ್ಲ, ಎಷ್ಟು ಅನ್ಸರ್ಟನ್ ಇದೆ. ಮೀಡಿಯಾ ಟೀಮ್ಸ್, ಈಗ ISL ಮೀಡಿಯಾ ಟೀಮ್ಸ್ ಏನ್ ಮಾಡ್ತಿದ್ದಾರೆ, ಅವ್ರು ಯಾವ್ದಕ್ಕೆ ಇರ್ಬೇಕು, ಅವ್ರಿಗೆ ಯಾಕೆ ಪೇ ಮಾಡಬೇಕು? ಸೊ ಇಟ್ಸ್ ಅಂದ್ರೆ ಓಲ್ ಎಕೋ ಸಿಸ್ಟಮ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಭಯ ಇದೆ ಕಂಪ್ಲೀಟ್ ಆಗಿ. ಸೊ ಫಸ್ಟ್ ಶರತ್, ನಾನು ನಿನ್ ಕಡೆ ಬರ್ತೀನಿ. ಈ ತರ ಸಿಚುವೇಶನ್ ಆದಾಗ ಇಟ್ ಈಸ್ ಸಮಥಿಂಗ್ ದಟ್ ಎಕ್ಸ್ಟ್ರೀಮ್ಲಿ ಅವಾಯ್ಡಬಲ್ ಅಲ್ಲ ಇದು? See, to be honest, ಹೇಗೆ ಅಂದರೆ, ಇವಾಗ ಒಂದು ಇಕೋ ಸಿಸ್ಟಮ್ ಸೆಟ್ ಆದಾಗ ಆ್ಯಂಡ್ ವೆನ್ ಇಟ್ಸ್ ಕ್ರಿಯೇಟ್ಸ್ ಒಂದು ಆಪರ್ಚುನಿಟಿ ಆಗಲಿ, ಯಾರಿಗೇ ಆಗಲಿ, ಅವ್ರ ಒಂದು ಜಾಬ್ ಆಪರ್ಚುನಿಟಿ. ಇಟ್ಸ್ ಲೈಕ್ ISL ಅಂದರೆ ಇಟ್ಸ್ ದೇರ್ ಆರ್ ಲಾಟ್ ಆಫ್ ಕ್ಲಬ್ಸ್ ಇನ್ವಾಲ್ವ್, ಲಾಟ್ ಆಫ್ ಸ್ಟೇಟ್ಸ್ ಇನ್ವಾಲ್ವ್. ಆ ಸ್ಟೇಟಲ್ಲಿ ಪ್ರತಿ ಕ್ಲಬ್ಬಿಗೂ ವರ್ಕ್ ಮಾಡೋರು ಇರ್ತಾರೆ, ಬಾಲ್ ಬಾಯಿಂದ ಹಿಡಿದು ದೇರ್ ಆರ್ ಲಾಟ್ ಆಫ್ ಪೀಪಲ್ ಇನ್ವಾಲ್ವ್ ಆ ಒಂದು ಸೆಟಪ್ಪಲ್ಲಿ. ಆ್ಯಂಡ್ ದೆನ್ ವೆನ್ ಆ ಥರ ಒಂದು ಲೀಗ್ ಸ್ಟಾರ್ಟ್ ಆಗಿ 10 ವರ್ಷ ಆ ಗ್ರೋತ್ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಹೊಸ ಒಂದು ಜಾಬ್ ಆಪರ್ಚುನಿಟಿ ಸ್ಟಾರ್ಟ್ ಆಯಿತು ಅಂದರೆ, ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಇವಾಗ ಅದು ನಡೆಯಲ್ವಾ, ಅದು ಇದು ಅಲ್ಲ. ಒಂದು 5 ವರ್ಷ 6 ವರ್ಷ ಆದಮೇಲೆ ಒಂದು ನಂಬಿಕೆ ಬರುತ್ತೆ. ಓಕೆ ಫೈನ್, ಇದು ಒಂದು ವೇ ಆಫ್ ಅರ್ನಿಂಗ್ ಮನಿ, ಎಸ್ಪೆಷಲಿ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ ವೇರ್ ಇಟ್ ಈಸ್ ನಾಟ್ ಸ್ಪೋರ್ಟ್ಸ್ ಡ್ರಿವನ್. ಈ ಥರ ಒಂದು ಲೀಗ್ ಸ್ಟಾರ್ಟ್ ಆಗಿ ಒಂದು ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್. ಇವಾಗ ಮುಂದೆ ಯಾರು ಏನು ಮಾಡಬೇಕು ಅಂತ ನೋಡ್ತಿರೋರಿಗೆ ಇದು ಒಂದು ವೇ ಆಗಿರುತ್ತೆ. ಈಗ ಸಡನ್ ಆಗಿ ಈ ಅನ್ಸರ್ಟನಿಟಿಯಿಂದ ಏನಾಗುತ್ತೆ ಅಂದರೆ, ಆ ಒಂದು ಹೋಪ್ ಬಂದಿದ್ದು ಅಗೇನ್ ವಿಲ್ ಬಿ ಅ ಕ್ವಶನ್ ಮಾರ್ಕ್, ಆ್ಯಂಡ್ ಇಟ್ಸ್ ಅ ಬ್ಯಾಡ್ ಸೈನ್, ಎಸ್ಪೆಷಲಿ ಫಾರ್ ಅ ಕಂಟ್ರಿ ಲೈಕ್ ಇಂಡಿಯಾ ವೇರ್ ಎವ್ರಿಬಡಿ ಈಸ್ ಹೋಪಿಂಗ್ ಫುಟ್ಬಾಲ್ ಕುಡ್ ಡೆವಲಪ್ ಅನ್ನೋ ಒಂದು ಹೋಪ್ ಇದ್ದ ಕಂಟ್ರಿಗೆ ಇಟ್ಸ್ ಅ ವೆರಿ 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 ಬ್ಯಾಡ್ ಸೈನ್. ನೀನು ಹೇಳಿದ ಥರ ಮಾಡ್ಬೋದಿತ್ತು 6 months ಮುಂಚೆ. ಇಟ್ ವಾಸ್ ಆಸ್ ಈಸಿ ಆಸ್ ಇಟ್ ಗೆಟ್ಸ್, ಬಿಕಾಸ್ ಎವ್ರಿಬಡಿ ಈಸ್ ಟೆಲ್ಲಿಂಗ್ ಇಟ್, ಎವ್ರಿಬಡಿ ನ್ಯೂ 10 ವರ್ಷಕ್ಕೆ ಇದು ಸೈನ್ ಆಗಿದ್ದು ಅಂತ. 10 ವರ್ಷಕ್ಕೂ 15 ವರ್ಷ, ಐ ಥಿಂಕ್ 10 years it was, agreement was 10 years. Yeah. So ಯಾರೇ ಒಬ್ಬ ರೆಸ್ಪಾನ್ಸಿಬಲ್ ಇದ್ದವನು, ನೀನು ಆ 6 months ಅಂತ ಹೇಳಿದೆ, ಐ ಆಮ್ ಟೆಲ್ಲಿಂಗ್ ದೇ ಶುಡ್ ಹ್ಯಾವ್ ಡನ್ ಇಟ್ ಮೇಬಿ 1.5 year back, ಬಿಕಾಸ್ ಇಟ್ಸ್ ನಾಟ್ ದೆಮ್ ಅಲ್ಲ, ಇಟ್ಸ್ ಲುಕ್ಸ್ ಟು ಬಿ ಎ ಸೆಲ್ಫಿಶ್ ನಾವು. ಇವಾಗ ಅವರಿಗೆ ಇಷ್ಟು ಪರ್ಸೆಂಟೇಜ್ ಬೇಕು, FSDLಗೆ ಇಷ್ಟು ಪರ್ಸೆಂಟೇಜ್ ಬೇಕು, ನಾವು ಬೇರೆಯವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀವಿ, ಇದೆಲ್ಲ ಇಟ್ಸ್ ಅ ಹೈ ಲೆವೆಲ್ ಥಿಂಗ್. ನೀನು ರೂಟಿಗೆ ಹೋಗಿ ನೋಡಿದ್ರೆ ದೇ ಆರ್ ಆಕ್ಚುಲಿ ಟೇಕಿಂಗ್ ಅವೇ ದ ಜಾಬ್ ಆಫ್ ಲಾಟ್ ಆಫ್ ಪೀಪಲ್ because of their extremely true. So it's a very bad situation in Indian football ecosystem. Hopefully recent agi, just when I was thinking ee tara ella ide adu idu anta, Chitri came out and put out a tweet which was much required, tumba avashyakate ittu, and that's when everybody started actually asking what is going on. We need football back in India. Fans need, players need, backroom staff need, entire India needs football. ಹೋಪ್ಫುಲಿ ಇವ್ರದ್ದು ಏನೇ ಕನ್ಫ್ಯೂಷನ್ ಇದ್ರು, ಏನೇ ಇವ್ರದ್ದು ನೀಡ್ಸ್ ಇದ್ರು, ಇದೆಲ್ಲ ಅವರು ಬೇಗ ಕ್ಲಿಯರ್ ಮಾಡಿಕೊಂಡು ಹೋಪ್ಫುಲಿ ಸೀಸನ್ ಯಾವಾಗ ಸ್ಟಾರ್ಟ್ ಆಗಬೇಕು, ಮೇ ಬಿ ಇಫ್ ನಾಟ್ ಆನ್ ದ್ಯಾಟ್ ಡೇಟ್, ಮೇ ಬಿ 1 month ಲೇಟರ್, ಬಟ್ ಎಷ್ಟು ಬೇಗ ಸ್ಟಾರ್ಟ್ ಆಗುತ್ತೋ ಅಷ್ಟು ಬೇಗ ಒಳ್ಳೇದು ಫಾರ್ ಎನ್ ಇಂಡಿಯನ್ ಫುಟ್ಬಾಲ್. ವೆರಿ ಟ್ರೂ. ಕಾಂಟ್ರಾಡಿಕ್ಟಿಂಗ್ ಥಿಂಗ್ ಏನಂದ್ರೆ, ಅಂಡ್ ಐ ಥಿಂಕ್ ಇದು ಕಲ್ಯಾಣ್ಗೂ ಗೊತ್ತಿತ್ತು, ಎವ್ರಿಬಡಿ, ಇವನ್ ಸತ್ಯ ಕಲ್ಯಾಣ್, ಎವ್ರಿಬಡಿ ಇನ್ AFF ನ್ಯೂ ದಿಸ್. ಏನಂದ್ರೆ ಮುಗಿತಿದೆ ಒಂದು ಫಸ್ಟ್ ಥಿಂಗು. ಸೆಕೆಂಡು, ನಮಗೆ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಇಂದ ನಮಗೆ ಒಂದು ಆರ್ಡರ್ ಬರಬೇಕಿದೆ ನಮ್ಮ ಕಾನ್ಸ್ಟಿಟ್ಯೂಷನ್, ಇವಾಗ AFF. ಸೊ ಅದು ಬಂದ್ರೆ ಏನೇನು ಡಿಫ್ರೆನ್ಸ್ ಆಗುತ್ತೆ? ನಾವು AFC ನಮಗೊಂದು ಸ್ಟ್ರಕ್ಚರ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ISL ಅಲ್ಲಿ ಪ್ರಮೋಷನ್ ರೆಲಿಗೇಷನ್ ಸ್ಟಾರ್ಟ್ ಆಗಬೇಕು, ಅದರ್ವೈಸ್ ನಮಗೆ AFC ಅಲ್ಲಿ ನಮಗೆ
ಬ್ಯಾನ್ ಆಗೋ ಸಿಚುವೇಶನ್ಸ್ ತನಕನೂ ಬರುತ್ತೆ, ಅಥವಾ ನಮಗೆ ಇರುವಂತ ಅವೈಲೇಬಲ್ ಇರುವಂತ ಸ್ಲಾಟ್ಗಳು ಕೂಡ ಕಳ್ಕೊಂಡು ಹೋಗ್ತೀವಿ ನಾವು ಕಾಂಟಿನೆಂಟ್ ಫುಟ್ಬಾಲ್ ಅಲ್ಲಿ. ಹೌದು. ಸೊ ಅಷ್ಟೆಲ್ಲ ಇರ್ಬೇಕಾದ್ರೆ ಇವಾಗ 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 ಆಕ್ಚುಲಿ AFF ಅವ್ರು ಹೆಂಗಿದ್ದಾರೆ ಅಂದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ ಅನ್ನೋ ತರ ಇದಾರೆ, ಅಷ್ಟು ಪ್ರೆಷರ್ ಇದೆ ಅವ್ರಿಗೆ ಇವಾಗ. ಓಕೆ, ಇವಾಗ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅವ್ರು ಡಿಮ್ಯಾಂಡ್ ಮಾಡಕ್ಕೆ ಆಗಲ್ಲ ಇವಾಗ. ಸೊ ಜಸ್ಟ್ 1 year 1.5 year ಬ್ಯಾಕ್ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಇಷ್ಟು ಟೈಮ್ ಇತ್ತು ನಿಮಗೆ, ಈ ಕುಟೆ ಇಷ್ಟೆಲ್ಲ ಮಾತಾಡ್ಬೋದು ನೀನು. ಇವಾಗ ಅವ್ರು ಇವಾಗ ISL ಏನ್ ಹೇಳ್ತಿದೆ, ನಾನು ರೆಲಿಗೇಷನ್ ಬೇಡ ಅಂತ ಹೇಳ್ತಿದೆ, ಯಾಕಂದ್ರೆ ನಾವು ಆಲ್ರೆಡಿ 5,000 crore ಇನ್ವೆಸ್ಟ್ ಮಾಡಿದೀವಿ ISL ಮೇಲೆ. ಸೊ ಇವಾಗ ಕ್ಲಬ್ಗಳು ಏನಾದ್ರು ರೆಲಿಗೇಟ್ ಆಗಿ ಐ ಲೀಗ್ ಹೋದ್ರೆ ಅವಲ್ಲಿ ಸಸ್ಟೈನ್ ಆಗ್ಲಿಲ್ಲ ಅಂದ್ರೆ ಇನ್ವೆಸ್ಟ್ ಮಾಡಿರೋ ಮನಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ISL ವಾದ. ಬಟ್ ಎನಿ ಕೈಂಡ್ ಆಫ್ ಹೆಲ್ದಿ ಫುಟ್ಬಾಲ್ ಸ್ಟ್ರಕ್ಚರ್ ಶುಡ್ ಹ್ಯಾವ್ ಎ ಪ್ರಮೋಷನ್ ರೆಲಿಗೇಷನ್. ದಟ್ಸ್ ಹೌ ಇಟ್ ಶುಡ್ ವರ್ಕ್. ನಾನು ಹೇಳೋದೇ ಆಸ್ ಎ ಫ್ಯಾನು ಅಥವಾ ಆಸ್ ಎ ಫುಟ್ಬಾಲ್ ಅವರು ಅಥವಾ ಫುಟ್ಬಾಲ್ ಡೆವಲಪ್ ಆಗಬೇಕಾರನ್ನೋರು ಎಲ್ಲರೂ ಅದೇ ಹೇಳ್ತಾರೆ. ಬಿಕಾಸ್ ಈಗ ISL ಇರೋ ಪ್ಲೇಯರ್ಸ್ಗೆ ಆ ಕಾಂಪಿಟೇಟಿವ್ನೆಸ್ ಸತ್ತೋಗ್ತಿರೋ ಕಾರಣ ಏನಂದ್ರೆ ಅವ್ರಿಗೆ ರೆಲಿಗೇಷನ್ ಇಲ್ಲ. ಅವ್ರಿಗೆ ದೇ ಡೋಂಟ್ ನೋ ವಾಟ್ ದೇ ಆರ್ ಲೂಸಿಂಗ್. ISL ಅನ್ನೋದು ಇಟ್ ಇಸ್ ಜಸ್ಟ್ ನೆಕ್ಸ್ಟ್ ಇಯರ್ ನಾನು ಬರ್ತೀನಿ ಅನ್ನೋ ಗ್ಯಾರಂಟಿ ಇದೆ ಇಲ್ಲಿ. ಆ ಗ್ಯಾರಂಟಿ ಇರಬಾರ್ದು ಯಾವುದೇ ಟೀಮ್ಗೂ. ಸೊ ಆ ಗ್ಯಾರಂಟಿ ಗ್ರಾಂಟೆಡ್ನೆಸ್ ಕೊಟ್ಟಿದೆ ಪ್ಲೇಯರ್ಸ್ಗೆ. ಅದಕ್ಕೆ ಅವ್ರ ಹತ್ರ ಆ ನ್ಯಾಷನಲ್ ಟೀಮ್ ಹೋದಾಗ ಆ ಫೈಟೇ ಕಾಣಲ್ಲ, ಆ ಜೀಲೇ ಕಾಣಲ್ಲ. ಅದೇ ತಗೋ ನೀನೀಗ Under-23 ತಗೋ, ಅಥವಾ Under-21 ಬಾಯ್ಸ್ ತಗೋ, Under-16 ಬಾಯ್ಸ್ ತಗೋ, ಇಲ್ಲ ವುಮೆನ್ಸ್ ಟೀಮ್ ತಗೋ. IWL ಆಡ್ತಾರೆ ವುಮೆನ್ಸ್ ಟೀಮು, ರೀಸೆಂಟ್ ಆಗಿ ನಾವು ನೋಡಿದ್ವಿ, ಸೋಲ್ತಾರ ಗೆಲ್ತಾರೆ ಸೆಕೆಂಡರಿ. ದ ಫೈಟ್, ಆ ಹಂಗರ್ನೆಸ್, ಅದೇನೋ ನಾನು ಏನೋ ಕಳ್ಕೊಂತೀನಿ ಅನ್ನೋ ಒಂದು ಭಯ ಇದೆ ಅಲ್ಲ, ಅದು ಸತ್ತೋಗಿದೆ ಆಕ್ಚುಲಿ. ಇವಾಗ ಪ್ರೆಸೆಂಟ್ ನ್ಯಾಷನಲ್ ಟೀಮ್ ಅಲ್ಲಿ ಅಥವಾ ಪ್ರಾಬಬಲ್ ನ್ಯಾಷನಲ್ ಟೀಮ್ ಅಂತ ಹೇಳ್ತಿರೋ ನಾವು, ಮೆನ್ಸ್ ನ್ಯಾಷನಲ್ ಟೀಮ್ ಅಂತ ಹೇಳ್ತಿರೋ ಎಲ್ಲ ಪ್ಲೇಯರ್ಸ್ ಅಲ್ಲೂ ಇದೊಂದು ಮಿಸ್ಸಿಂಗ್ ಇದೆ, ಫಿಯರ್ ಆಫ್ ಲೂಸಿಂಗ್ ಸಮಥಿಂಗ್. ಯಾಕಂದ್ರೆ ಅದು ISL ಅಲ್ಲಿ ಅವ್ರಿಗೆ ತೋರಿಸೇ ಇಲ್ಲ ಯಾರು, ಅದನ್ನ ISL ಇಲ್ವೇ ಇಲ್ಲ, ಅದು ದೇರ್ ಇಸ್ ನಥಿಂಗ್ ಸಚ್. ಸೊ ಐ ಥಿಂಕ್ ಅದು ಒಂದು ಬಡ್ಜಿನ್ ಆಗ್ಬಾರ್ದು. ಅದರ್ವೈಸ್ ಬೇರೆ ಏನೇನಿದೆ, ಕಲ್ಯಾಣ್ ವಾಸ್ ಸಂಬಡಿ, ಕಲ್ಯಾಣ್ ಶುಡ್ ನಾಟ್ ಬಿ ಕ್ರೈಂಗ್ ನಾವು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕಲ್ಯಾಣ್ ವಾಸ್ ಸಂಬಡಿ ಫಸ್ಟ್ ಡೇ ಇಂದ ಆಫೀಸ್ ಅವ್ನು ಏನ್ ಹೇಳಿದ್ದೆ ಅಂದ್ರೆ 500 crore ನಮಗೆ ಸ್ಪಾನ್ಸರ್ ಇಂದ ಬರುತ್ತೆ, ನಾನು ಅಷ್ಟು ಮಾಡ್ತೀನಿ ವರ್ಷಕ್ಕೆ AFF ಅಂತ ಹೇಳಿದ್ದ. Now he is on his knees asking another 50 crore from AFSDL. So it's very strange ಅಲ್ಲ. ನಾನು ಅದನ್ನೇ ಹೇಳೋದು. ದ ಪ್ರಾಬ್ಲಮ್ ಹಿಯರ್ ಇಸ್ ವೆನ್ somebody like ಕಲ್ಯಾಣ್ ಚೌಬೆ ಅಷ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ ಇಂಡಿಯನ್ ಫುಟ್ಬಾಲ್ಗೆ, ಇಲ್ಲ ನಾನು ಅದನ್ನ ಇವಾಗ ಮೀಟಿಂಗ್ FIFA ಪ್ರೆಸಿಡೆಂಟ್ ಆಗಲಿ, ಅಲ್ಲಿಗೆ ಹೋಗೋದಾಗ್ಲಿ ಇಲ್ಲಿಗೆ ಹೋಗೋದಾಗ್ಲಿ, ಎವ್ರಿಥಿಂಗ್ ಇಸ್ ಫೈನ್, ಬಟ್ ಯು ಆರ್ ಕಿಲ್ಲಿಂಗ್ ಸಮಥಿಂಗ್ ದಟ್ ವಿ ಹ್ಯಾಡ್ ವಿಚ್ ವಾಸ್ ಹೆಲ್ಪಿಂಗ್ ಯು ಗೆಟ್ ಸಮ್ ಪ್ಲೇಯರ್ಸ್ ಅಲ್ಲ. ಅದ್ರ ಬೇಸಿಕ್ ಎಲ್ರಿಗೂ ಗೊತ್ತಿತ್ತು. ಬಟ್ ಇಟ್ಸ್ ನಾಟ್ ದಟ್ ಏನೋ ಸಡನ್ ಆಗಿ ದಿಸ್ ಅಂಡ್ ಆಲ್ ಹ್ಯಾಪನ್ ಅಂತ ಏನಿಲ್ವಲ್ಲ. 2 years ಮುಂಚೆ ನೀನು ಹೇಳ್ದಂಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಶೇಪ್ ಇರ್ತಿತ್ತು, ಈ ತರ ಅನ್ಸರ್ಟನಿಟಿ ಏನಿರಲಿಲ್ಲ. ಇಟ್ ವಿಲ್ ಅಫೆಕ್ಟ್ ಅ ಲಾಟ್ ಆಫ್ ಥಿಂಗ್ಸ್, ಫಾರಿನ್ ಸೈನಿಂಗ್ಸ್ ಇಂದ ಹಿಡಿದು ಫಾರ್ ಅ ಕ್ಲಬ್ ಲೈಕ್ ಗೋವಾ who wants to play AFC, they are very uncertain whether to get the players and continue play. ಇವಾಗ ಬರೀ ಅವ್ರು AFC ಸೈನ್ ಮಾಡ್ಬೇಕಾ, ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಇವಾಗ ಮತ್ತೆ AFC ಸ್ಟಾರ್ಟ್ಸ್ earlier than our football season starts. August 13th ಇದೆ ಎಕ್ಸಾಕ್ಟ್ಲಿ. August 13th ಫಸ್ಟ್ ಮ್ಯಾಚ್ ಅವ್ರದು. ಅವ್ರು ಯಾವ ಬೇಸಿಸ್ ಮೇಲೆ ಪ್ಲೇಯರ್ಸ್ ನ ಕರೆಸ್ಕೊಂಡು ಪಾರ್ಟಿಸಿಪೇಟ್ ಮಾಡಿ, ಇಟ್ಸ್ ಆಲ್ ಕನ್ಫ್ಯೂಷನ್ ವಿಚ್ ಇಸ್ ಅನ್ನೆಸೆಸರಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಸ್, ಇವಾಗ ISL ಅನ್ಸರ್ಟನ್ ಇರೋದು ಒಂದಾಯ್ತು. ಇನ್ನೊಂದೇನಂದ್ರೆ ಐ ರೈಟ್ ಸಮ್ವೇರ್ ಆನ್ ಟ್ವಿಟರ್, ಓಕೆ, ಏನಂದ್ರೆ ಸಂಬಡಿ ವೆರಿ ಕ್ಲಿಯರ್ಲಿ ಮೆನ್ಷನ್ ಸೇಯಿಂಗ್ ದಿಸ್ ಪೀರಿಯಡ್ ಈಸ್ ಡಿಫೈನಿಂಗ್ ಹೂ ಆರ್ ಕ್ಲಬ್ಸ್ ಅಂಡ್ ಹೂ ಆರ್ ಫ್ರಾಂಚೈಸೀಸ್ ಅಂತ. Okay, and that made lot of sense because see, league may not happen for next another 2 months. That's it. It will happen eventually. That's how it has to as of now. So franchise ಗಳೆಲ್ಲ ಭಯ ಬಿದ್ದೋಗಿರೋ ತರ ಆಗಿದೆ, ಬಟ್ ಕ್ಲಬ್ ಗಳು ಪ್ಲಾನ್ ಮಾಡ್ತಿದ್ದಾರೆ ಅಂತ. ಎಸ್, ಇವಾಗ ಆತರ ನೋಡಿದ್ರೆ ಈಸ್ಟ್ ಬೆಂಗಾಲ್ ಸ್ಟಾರ್ಟ್ ಮಾಡಿದ್ರು ಪ್ರೀ ಸೀಸನ್, ಮತ್ತೆ ಇವಾಗ ಪ್ರೆಸೆಂಟ್ಲಿ ಮೋಹನ್ ಬಗಾನ್ ಸ್ಟಾರ್ಟ್ ಮಾಡಿದ್ರು, ಐ ಥಿಂಕ್ ಇವತ್ತಿಂದನೋ ನಿನ್ನೆಯಿಂದನೋ. FC ಗೋವಾ ಸ್ಟಾರ್ಟ್ ಮಾಡಿದ್ದಾರೆ ಬಿಕಾಸ್ ಅವ್ರದ್ದು AFC ಗೇಮ್ಸ್ ಇದಾವೆ August 13ರಿಂದ. ನಾರ್ತ್ ಈಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಲೈಕ್ ಮಂದಾರ್ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ದೇರ್. ಅವನೇನೇನು ಅನ್ಕೊಂತಿದ್ದಾನೋ ಎಲ್ಲ ಮಾಡ್ತಿದ್ದಾನೆ ಅಲ್ಲಿ. ಸೊ ಈ ತರ ಸಿಚುವೇಶನ್ ಇರ್ಬೇಕಾದ್ರೆ ವೈ BFC ನಾಟ್ ಸ್ಟಾರ್ಟೆಡ್ ಎಟ್? ಫಸ್ಟ್ ಒನ್ ಥಿಂಗ್, ಇದು ನೀವು ಯಾವ್ದಾದ್ರು ಟೀಮ್ ಮೆನ್ಷನ್ ಮಾಡಿದಿರ, ಅವರೆಲ್ಲ ಡುರಾಂಟ್ ಕಪ್ ಆಡ್ತಿದ್ದಾರೆ. ಓಕೆ, ಸೊ ನಾವೇನಕ್ಕೆ ಆಡ್ತಿಲ್ಲ ಡುರಾಂಟ್ ಕಪ್ ಅಂತ ಕ್ವೆಶ್ಚನ್ ರಿಮೇನ್ಸ್ ದ ಸೇಮ್. ಮೇ ಬಿ ಆಫ್ ಡಿಫ್ರೆಂಟ್ ರೀಸನ್ಸ್ ಇರ್ಬೋದು. ಒಂದು ಮೇ ಬಿ ಪ್ಲೇಯರ್ಸ್ ಅನ್ನೆಲ್ಲ ಕರ್ಸಿ ಇವಾಗ ಶಾರ್ಟ್ ಟರ್ಮ್ ಅಲ್ಲಿ ಲೀಗ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ವಾಪಸ್ ಅವರು ಇವಾಗ ಎಷ್ಟು ಮಂತ್ ಇರ್ತಾರೆ ಅಷ್ಟು ಮಂತ್ ಅವ್ರದ್ದು ಎಕ್ಸ್ಪೆನ್ಸಸ್ ಎಲ್ಲ ಕ್ಲಬ್ ಮೇಲೆ ಬೀಳುತ್ತೆ, ವಿಚ್ ಇಸ್ ಇವಾಗ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಕ್ಲಬ್ ಗಳು ಥಿಂಕ್ ಮಾಡ್ಬೋದು ಸ್ಪೆಂಡ್ ಮಾಡಕ್ಕೆ. ಅದು ಮೈನ್. ಅಗೇನ್ ಇಟ್ ಈಸ್ ಕಾಂಟ್ರಾಕ್ಟ್ ಅಲ್ಲ, ಇಟ್ ಡಸಂಟ್ ಮ್ಯಾಟರ್. ಲೀಗ್ ಸ್ಟಾರ್ಟ್ ಆಯ್ತು ಬಿಡ್ತು, BFC have to pay. There is no other way. BFC have to pay. But the thing is, ಇದರಲ್ಲಿ ನಿಮ್ಗೆ ಇವಾಗ ಅಲ್ಲಿ ಪ್ಲೇಯರ್ಸ್ ಅನ್ನೆಲ್ಲ ಕರ್ಕೊಂಡ್ ಬಂದು ಅವ್ರ ಟ್ರೈನಿಂಗ್, ಅವ್ರದ್ದು ಎಕ್ಸ್ಪೆನ್ಸಸ್ ಅದೆಲ್ಲ ಇರಲ್ಲ. ಇವಾಗ ಪ್ಲೇಯರ್ಸ್ ಎಲ್ಲ ಆಫ್ ಸೀಸನ್ ಅಲ್ಲಿ ಇದಾರೆ.
ಅವ್ರ ಇದ್ರಲ್ಲಿದ್ದಾರೆ. ಇವಾಗೆಲ್ಲ ಬಂದು ತಿರ್ಗಾ ಪ್ರೀ ಸೀಸನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರದ್ದು ಟ್ರೈನಿಂಗ್, ಅವ್ರದ್ದು ರಿಹಾಬ್, ಇವಾಗ ನೆಕ್ಸ್ಟ್ ಇವಾಗ ಡುರಾಂಟ್ ಹೋಗ್ಬೇಕಂದ್ರೆ ಅಲ್ಲಿ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಅಲ್ಲಿ ಸ್ಟೇಯಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಆಗುತ್ತೆ. ಅದು ಒಂದು ರೀಸನ್ ಇರ್ಬೋದು. ಬಟ್ ನನ್ನ ಕ್ವಶನ್ ಮತ್ತೆ ಒಂದೇ ಒಳ್ಳೇದೇನಂದ್ರೆ, ದ ಟೈಮ್ ಲೀಗ್ ಸ್ಟಾರ್ಟ್ಸ್ ಅಲ್ಲ, ನಮ್ಮ ಪ್ರೀ ಸೀಸನ್ ಮಾಡೋಕ್ಕೂ ಟೈಮ್ ಇರಲ್ಲ ನಮಗೆ ಬೇರೆ ಕಡೆ ಅಂತ ನಾನು ಹೇಳ್ತಿರೋದೇನಂದ್ರೆ, ಔಟ್ಸೈಡ್ ಇಂಡಿಯಾ ಎಲ್ಲ ಕಡೆ ಲೀಗ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆಬ್ವಿಯಸ್ಲಿ ಡುರಾಂಟ್ ಕಪ್ ಇಸ್ ಪ್ರೀ ಸೀಸನ್ ಫಾರ್ ಅಸ್ ಅಂತ ಹೇಳ್ತಿರೋದು. ಬಟ್ ಕೆಲವು ಕ್ಲಬ್ ಪ್ರಿಫರ್ ಮಾಡದೇ ಇರ್ಬೋದು, ಪ್ರೀ ಸೀಸನ್ ಆಡ್ದಲ್ಲೇ ನಾವು ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಆಡ್ಬೋದು ಅಂತ. ಬಟ್ ದ ಥಿಂಗ್ ಇಸ್, ನನಗೆ ಅನ್ಸಿದ್ರೆ ಅಟ್ಲೀಸ್ಟ್ ರಿಸರ್ವ್ಸ್ ಆದ್ರೂ ಆಡ್ಬೋದಿತ್ತು ನನಗೆ ಅನ್ಸಿದ್ದು. ಬಿಕಾಸ್ ಯಾಕಂದ್ರೆ disappointed. Bangalore, I didn't expect not to participate at all. I thought at least reserve teams it was a good exposure. Maybe some teams might play some, I mean, their foreign players or their main team, whatever it is, but it is a very good exposure to start with. ಇವಾಗ ಆಡ್ತಿರೋರೆಲ್ಲ ಎಲ್ಲ ಇದು ಫಾರಿನ್ ಪ್ಲೇಯರ್ಸ್ ಆಡ್ತಿದ್ದಾರೆ. ಈಸ್ಟ್ ಬೆಂಗಾಲ್ ತಗೊಂಡ್ಬೋದು, ಇಲ್ಲ ಮೋಹನ್ ಬಗಾರ್ನ ತಗೊಂಡ್ಬೋದು, ಇಲ್ಲ ಇವ್ರು ಜಮ್ಶೆಡ್ಪುರ್ ತಗೋಬಹುದು, ನಾರ್ತ್ ಈಸ್ಟ್ ಅವರೆಲ್ಲ ಆಲ್ಮೋಸ್ಟ್ ಆಲ್ ಫಾರಿನ್ ಪ್ಲೇಯರ್ಸ್ ಆಡ್ತಿದ್ದಾರೆ ಅವ್ರ ಟೀಮ್ ಅಲ್ಲಿ. ಸೊ this question directly to I think Darren and exactly I think only to Darren. ಯಾಕೆ ಆಡ್ತಿಲ್ಲ ನಾವು? Because see, because senior my question is why junior teams and sub junior teams are youth teams are getting impacted by ISL decision. See, that is question ಅಲ್ಲ. ಯಾಕಂದ್ರೆ ಇವಾಗ ಕರ್ನಾಟಕ ಸ್ಟೇಟ್ ಲೀಗ್ಸ್ ಆಗುತ್ತೆ, ನೆಕ್ಸ್ಟ್ ಮತ್ತೆ BDF ಏನೋ ಆಗುತ್ತೆ. ನಾವು BDF ಚೆನ್ನಾಗಿ ಆಡ್ಬೇಕು ಅಂತ ಏಮ್ ಇರುವಂತ ಟೀಮು, why are we not taking Durand Cup as our pre-season at least for our boys, ರಿಸರ್ವ್ ಬಾಯ್ಸ್? ಇವಾಗೆಲ್ಲ 4-5 ಜನ ಸೈನ್ ಮಾಡಿದ್ವಿ ನಾವು ಕ್ಲಾಸಿಕಲ್ ಎಫ್ ಇಂದ. ಸೊ ಹೊಸ ಹುಡುಗರು ಬರ್ತಿದ್ದಾರೆ, ರೆಮಿಡಿ ಆಬ್ವಿಯಸ್ಲಿ ಅವೈಲೇಬಲ್ ಇರ್ತಾರೆ. ಸೊ ವೈ ಡೋಂಟ್ ಯು ಜಸ್ಟ್ ಅಲೋ ದೆಮ್ ಟು ಪ್ಲೇ ಡುರಾಂಡ್ ಕಪ್? ಇಟ್ ಈಸ್ ವೆರಿ ವಿಯರ್ಡ್. ಫಸ್ಟ್ ಆಫ್ ಆಲ್ ಅಂಡ್ ಇಟ್ ಇಸ್ ಲೈಕ್ ಅ ಹ್ಯಾಂಗಿಂಗ್ ಫ್ರೂಟ್ ಅಲ್ಲ. ಅವರು ಯಾಕೆ ಆಡ್ತಾ ಇದೀವಿ, ಯಾಕೆ ಆಡ್ತಾ ಇಲ್ಲ ಅಂತಾನೂ ಒಂದು ಕ್ಲಾರಿಟಿ ಇಲ್ಲ. ಅಂಡ್ ವೆನ್ ಕ್ಲಬ್ ಆಕ್ಟ್ಸ್ ಲೈಕ್ ದಿಸ್ ಇಸ್ ವೆರಿ ಡಿಸಾಸ್ಟ್ರಸ್. ಐ ಮೀನ್ ಫಾರ್ ಅ ಫ್ಯಾನ್ ಇಟ್ ಈಸ್ ಲೈಕ್ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅನ್ನೋದೊಂದು ಕ್ವಶನ್ ತುಂಬಾ ಇರುತ್ತೆ. ಫರ್ಗೆಟ್, ಐ ಮೀನ್ ಇಫ್ ಅಟ್ ಆಲ್ if there was a Bagan fan or a Kerala Blasters fan in my office, ನನ್ನ ಆಫೀಸಲ್ಲಿ ಇದ್ರು ಅಂದ್ರೆ ಅವ್ರು ಬಂದು ಕೇಳಿದ್ರು ಅಂದ್ರೆ ನನ್ನ ಹತ್ರ ಉತ್ತರ ಇಲ್ಲ, which is a shameful act, because we carry BFC with pride ಅಲ್ಲ. So we want to carry it everywhere. Why? I don't care if we are winning or losing, but we should be there participating. Or please convey us ಯಾಕೆ ಮಾಡ್ತಾ ಇಲ್ಲ ಅಂತ. ಈ ತರ ರೀಸನ್ ಇದೆ. Just because ISL it's not starting, okay, don't play. that is very lame excuse to give. ಅದಕ್ಕೆ ಅಂತೀನಿ ಅವರು ಹೊರಗಡೆ ಬಂದು ಹೇಳದೇ ಇರೋ ಕಾರಣನೂ ಐ ಥಿಂಕ್ ಅದೇ ಇರಬಹುದು, because they don't have a right reason to say at all. So no, but we should be playing if there is no right reason. I agree. I totally agree. ಅದು ಒಂದು ಆಯ್ತು. ಬಟ್ ನನಗೇನು ಇದರಿಂದ ಅಕಸ್ಮಾತ್ ನಾನು ರಿಸರ್ವ್ಸ್ ಟೀಮ್ ಅಲ್ಲಿ ಇವಾಗ BDF ಅಲ್ಲ ಸಾರಿ ಡುರಾಂಡ್ ಆಡಿತ್ತಂದ್ರೆ we could have find another 2 to 3 guys who can cut through. You never know. Yes, anything can happen. That's what I'm telling. Soltivo geltivo doesn't matter. See, even if with the main team we have lost, it's not that main team ಆಡ್ಸಿದ್ವಿ ಗೆದ್ದಿದ್ವಿ. No, it's not the case, right? I think some season back we played with the reserve team and then we went a long way. Yeah, semi-final I guess. We lost against Goa. We are happy to see this kind of gives a confidence to the fans alla. ಇವಾಗ ಆಡ್ತಾರೋ ಇಲ್ವೋ, ಸೀಸನ್ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅನ್ನೋ ಟೈಮ್ ಅಲ್ಲಿ when a club goes and plays a tournament like this, it's a ray of hope. They are killing that also. It's a sad thing. ಅದಾದ್ಮೇಲೆ ಡುರಾಂಡ್ ಕಪ್ ಅವರು ತಿರ್ಗಾ ದೇ ಇನ್ಕ್ರೀಸ್ ದ ಪ್ರೈಸ್ ಮನಿ ಆಲ್ಸೋ. ಆಮೇಲೆ ಇವಾಗ ಪ್ಲೇಯರ್ ಅಂದ್ರೆ ಎಮರ್ಜಿಂಗ್ ಪ್ಲೇಯರ್ ಆತರ ಅವರು ಇಂಟ್ರೊಡ್ಯೂಸ್ ಮಾಡೋರ್ಗೆಲ್ಲ ಕಾರ್ಸ್ ಆಗಿರ್ಬೋದು ಆತರ ಎನ್ಕರೇಜ್ ಮಾಡ್ತಿದ್ದಾರೆ. ಇಟ್ಸ್ ಅ ಗುಡ್ ಸೈನ್. ನನಗೆ ಬೆಸ್ಟ್ ಅನ್ಸಿದೆ ಏನಂದ್ರೆ ಇಟ್ಸ್ ಅ ಬೆಸ್ಟ್ ವೇ ಟು ಫಿಗರ್ ಇಟ್ ಔಟ್ ಅಬೌಟ್ ಸೋಹಮ್ or Ricky Mathai. Exactly. Yeah. Who movie actually called back again? Or Kelvin or Harsh Palande. Yeah, it can be anybody. Can be any exactly. It can be any player. New guys as well. See, that's what ಏನಂದ್ರೆ ಬಾಯ್ಸ್ ಗೆ another 4-5 games extra ಸಿಕ್ಕಿರೋದು, which is very good always. ಅದು ಇಂಡಿಯನ್ ಫುಟ್ಬಾಲ್ ಕ್ಯಾಲೆಂಡರ್ ಅಲ್ಲಿ +4 games is always good. ಅದು ಮತ್ತೆ ನಮ್ BDF we have to take this year seriously. ಗೆಲ್ಬೇಕು ನಾವು ಮತ್ತೆ ಈ ಸರಿ. So because Joshua ಕೂಡ ಇಲ್ಲ, I think Joshua has left BFC as well. So I heard that Bibiano ಯಾರು ರಿಪ್ಲೇಸ್ ಮಾಡ್ತಾ ಇಲ್ಲ, Renedy will be taking care of reserve teams in BDFA as well. So yeah, ಅದು BFC. Okay, so ISL this uncertainty ಇರಬೇಕಾದ್ರೆ BFC could have conveyed lot better with fans. ಮೆಂಬರ್ಸ್ ಗ್ರೂಪ್ ಅಲ್ಲೂ ಏನೋ ಆಗ್ತಿಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲೂ ಕೂಡ ಏನೋ ನ್ಯೂಸ್ ಇಲ್ಲ. ಸೊ ಐ ಥಿಂಕ್ ಎವ್ರಿಬಡಿ ವರ್ ಲುಕಿಂಗ್ ಏನಪ್ಪಾ ಅಂದ್ರೆ
ಅದೇ ಓಪನ್ ಟ್ರೈನಿಂಗ್ ಸೆಷನ್ ಯಾವತ್ತಾಗುತ್ತೆ, ಇಟ್ ಈಸ್ ಆಲ್ವೇಸ್ ದಟ್ ಆ ಮಂತ್ ಇದು, ಅಂದ್ರೆ ದಟ್ ಟೈಮ್ ಆಫ್ ದಿ ಮಂತ್ ಅಂತಾರಲ್ಲ ಹಂಗೆ, ದಟ್ ಟೈಮ್ ಆಫ್ ದಿ ಮಂತ್ ಇದು ಫಾರ್ BFC fans. But that is not happened yet. We also don't know when pre-season is starting or ISL starting. ಸೊ ಕರೆಂಟ್ ಡಿಸ್ಕಷನ್ ಪ್ರಕಾರ ಏನಂದ್ರೆ ಆಕ್ಚುಲಿ AFF ಕೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ ಆರ್ಡರ್ಗೆ ವೇಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. FSDL ಕೇಳಿದ್ರೆ ವಿ ಡಿಡ್ ನಾಟ್ ಹಿಯರ್ ಬ್ಯಾಕ್ ಫ್ರಮ್ AFF ಅಂತ ಹೇಳ್ತಿದ್ದಾರೆ. ಸೊ AFF ಇವಾಗ ಪ್ರೆಸೆಂಟ್ ರೋ ಟರ್ಮ್ಸ್ಗೆ ಒಪ್ತಾ ಇಲ್ಲ. ನನಗೆ ಅದರಲ್ಲಿ ಪ್ರೆಸೆಂಟ್ ರೋ ಬ್ಲೇಮ್ ಗೇಮ್, ನನಗೆ ಪ್ರೆಸೆಂಟ್ ರೋ ಟರ್ಮ್ಸ್ ತುಂಬಾ ಇಷ್ಟ ಆಗಿರೋದೇನಂದ್ರೆ there is a huge share for all the clubs that are participating in ISL. So they will also be owning the league. So which is great actually, ಯಾಕಂದ್ರೆ ಅದು ಅವಾಗ ಪರ್ಸನಲ್ ಆಗುತ್ತೆ. And this request was submitted by FSDL ಅಲ್ಲ, in terms of FSDL ನೀನ್ ಹೇಳ್ತಾರ. Yes. But ಏನಂದ್ರೆ ಅವ್ರೇನಂತಿದ್ರೆ ನೆಕ್ಸ್ಟ್ 10 years ಗೆ ಮತ್ತೆ ರೆಲಿಗೇಷನ್ ಬೇಡ ಅಂತ ಹೇಳ್ತಿದ್ದಾರೆ, ವಿಚ್ ಈಸ್ ಇಂಪಾಸಿಬಲ್ ನನ್ನ ಪ್ರಕಾರ. ಅದು ಡಿಸಾಸ್ಟ್ರಸ್ ಒಂದನೇ ತಿಂಗ್. ಎರಡನೇದು AFC ಬ್ಯಾನ್ ಆಗುತ್ತೆ ನಮಗೆ ಆ ತರ ಏನಾರ ನಾವು ಮಾಡಿದ್ರೆ. ಸೊ ಬಿಕಾಸ್ ದೇರ್ ಇಸ್ ಆಲ್ರೆಡಿ ರಿಟರ್ನ್ MRA, ಸೊ ವಿ ಕಾಂಟ್ ಅದನ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ನಾವು ಮಾಡಿದ್ರೆ ತಪ್ಪಾಗುತ್ತೆ. ಸೊ ಅದೊಂದು ಚೇಂಜ್ ಆಗುತ್ತೆ. ಐ ಥಿಂಕ್ ಹೋಪ್ಫುಲಿ ದೇರ್ ಇಸ್ ಎ ಡಿಸ್ಕಷನ್. ನನಗೇನು ಅನ್ಸುತ್ತೆ, ತುಂಬಾ ಕ್ಲಬ್ಗಳು ಒಪ್ಪದೇ ಇದ್ರು, ಇಟ್ ಈಸ್ ಎ ಫೋರ್ಸ್ಬಲ್ ಥಿಂಗ್ ವಿಚ್ ಆಸ್ ಯಾವುದೇ ಕ್ಲಬ್ ಆದ್ರೂ ಒಪ್ಪಲೇಬೇಕಾಗುತ್ತೆ ಅದನ್ನ. ಸೊ ರೆಲಿಗೇಷನ್ ಶುಡ್ ಬಿ ದೇರ್. ಮೇ ಬಿ ಇಫ್ ನಾಟ್ ಅಗೇನ್ ಅದು ನಂಬರ್ ಆಕ್ಚುಲಿ ಈ ವರ್ಷದಿಂದ ಸ್ಟಾರ್ಟ್ ಆಗ್ಬೇಕಿತ್ತು. ಅದು ಈ ವರ್ಷ ಇಲ್ಲಾಂದ್ರೂ ಇನ್ನೊಂದ್ 2 ವರ್ಷ ಬೇಕಂದ್ರೆ ಓಕೆ, ಬಟ್ 10 years is extremely very long time. It's very long time. 20 years ಕ್ಲೋಸ್ ಲೀಗ್ ಅಂದ್ರೆ ನಿನಗೆ 4-5 ಜನರೇಷನ್ ಆಫ್ ಫುಟ್ಬಾಲ್ ಪ್ಲೇಯರ್ಸ್ಗೆ ಆ ರೆಲಿಗೇಷನ್ ಫೀಲಿಂಗ್ ಗೊತ್ತಿಲ್ಲದೇನೆ ನೀನು ಎಂಡ್ ಮಾಡ್ತಿದ್ದೆ. ಅಗೇನ್ ಇಟ್ ಈಸ್ 20 years back in national team mentality. No, a 12-year-old kid will be 22 years. Who doesn't know how to take the league seriously? Exactly. 10 years is a very long time. Yeah, exactly. 10 years is extremely long time. Mattenandre, see, you can accept Australia because Australia is Australia because of their athletic what is that mentality and everything. We can't compare with Australia. But you go to USA, allu kuda close league iro kade there is very hardly any growth in culture or any growth in football league quality. It's always come at again national team ಬಂದ್ಬಿಟ್ಟು ಇಂಪ್ಯಾಕ್ಟ್ ಆಗುತ್ತೆ. So it's not good. ಎಲ್ಲಾ ರೀತಿಯಲ್ಲಿ ನೋಡಿದ್ರು relegation. We are seeing the same in Indian football. What is the standard of the national team now? Very true. We are back to after Constantine ಬಿಟ್ಟಾಗ ಯಾವ ಸಿಚುವೇಶನ್ ಇತ್ತು ಆ ಸಿಚುವೇಶನ್ ವರ್ಸ್ಟ್ ಗೆ ಹೋಗಿದೆ. To be honest, ranking ಅಲ್ಲಿ national team honestly like it is painful to watch. ಅಂದ್ರೆ ಅವ್ರನ್ನ it requires that extreme level of love on Indian football to watch Indian men's national team right now. ಅಂದ್ರೆ ನಿಮಗೆ ಬೇಜಾರಾಗದೆ ನೋಡಕ್ ಸಾಧ್ಯನೇ ಇಲ್ಲ, ಅಷ್ಟು ಕೆಟ್ಟದಾಗ ಆಡ್ತಾರ ಮೂರ್ಗರು. ಹೌದು, ಅಂದ್ರೆ ಯಂಗ್ ಪ್ಲೇಯರ್ಸ್, ನ್ಯೂ ಪ್ಲೇಯರ್ಸ್, ಸೀನಿಯರ್ಸ್ ಮತ್ತೆ ಕ್ಯಾಪ್ಟನ್ಸ್ ಎಲ್ಲರೂ ಪ್ರತಿಯೊಬ್ರು ಅಷ್ಟು ಕೆಟ್ಟದಾಗ ಆಡ್ತಾರೆ. It is unbelievable. That has become a template. You go there, you play, you lose, come out and put a tweet telling that no, we have fought hard, we didn't the blah 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 blah. We are tired of one guy. Captain guy will put the tweet. Rest will be 2 days, no Instagram, no Facebook, no Twitter. Back to Bali. So boys game ಮನೆ ಇವಾಗ ರೊಕ್ಕ ಇದೆ ಕಣೋ, ಹುಡುಗರ ಹತ್ರ ಕಾಸು ಇದೆ. ಪ್ರಾಬ್ಲಮ್ ಅದೇ ಆಗ್ತಾ ಇರೋದು ಈಗ. ಎಕ್ಸಾಕ್ಟ್ಲಿ ನಾನು ಅಲ್ಲಿ ಇಲ್ಲಿ ಓದ್ತಾ ಇರ್ಬೇಕಾದ್ರೆ ನೋಡಿದ್ರೆ ವಿ ಆರ್ ಆಲ್ಮೋಸ್ಟ್ ಪೇಯಿಂಗ್ ಬೇರೆ ಕಂಟ್ರಿ ಲೀಗ್ಸ್ ಅಲ್ಲಿ ದೇ ಆರ್ ನಾಟ್ ಇವನ್ ಅರ್ನಿಂಗ್ ದ ಅಮೌಂಟ್ ಆಫ್ ಮನಿ ದಟ್ ವಿ ಆರ್ ಪ್ಲೇಯಿಂಗ್ ಆರ್ ಪ್ಲೇಯರ್ಸ್ ಹೂ ಆರ್ ನಾಟ್ ಇವನ್ ಕ್ಲೋಸ್ ಟು ದೇರ್ ಸ್ಟ್ಯಾಂಡರ್ಡ್ಸ್. ವೈ ಆರ್ ವಿ ಪೇಯಿಂಗ್ ಸೋ ಮಚ್ ಮನಿ? ಹೂ ಇಸ್ ಸೆಟ್ಟಿಂಗ್ ಸೋ ಮಚ್ ಸ್ಟ್ಯಾಂಡರ್ಡ್ಸ್? ನೋ ನೀಡ್ ಟು. ಕ್ರೇಜಿ ಥಿಂಗ್ ಹೇಳ್ತೀನಿ ನಿಂಗೆ, ಲಾಸ್ಟ್ ಸೀಸನ್ ಅಲ್ಲಿ ದೇರ್ ವಾಸ್ ಅ ಟೈಮ್ ವೆನ್ Anwar Ali was earning more than Kubarsi. Yeah, see, that's what I'm telling. Nonsense, alva. Yeah, absolute nonsense. That's what, like, inflated market. Adralli ಮತ್ತೆ ನನ್ನ ಮಗ ನನಗೆ ಬಾಯಿಗೆಲ್ಲ ಬರುತ್ತೆ. ಇವನ್ ಕಲ್ಯಾಣ್ ಚೌಬೆ ಈ ಸೇಯಿಂಗ್ ದಟ್ ಸ್ಟ್ರೈಕರ್ಸ್, ಇಂಡಿಯನ್ ಸ್ಟ್ರೈಕರ್ಸ್ ಆಡ್ಬೇಕನ್ನೋ ರೂಲ್ಸ್ ತರಣ ನಾವು ಅಂತ ಹೇಳ್ತಿದ್ದಾನೆ. ಆರ್ ಯು ಸ್ಟುಪಿಡ್? ಅಂದ್ರೆ ಈಗ ಇರೋಂತ 10 ಜನ ಇಂಡಿಯನ್ ಸ್ಟ್ರೈಕರ್ಗೆ ಅವಾಗ 5 ಕೋಟಿ ಕೊಡ್ಬೇಕಾಗುತ್ತೆ. ಅದೇ ಮಾಡೋದು. See, they don't think in multiple directions. They have set examples in front of them, but still stupidity at their peak. I'll tell you one thing. This is a failed system in Korea. Koreans did this, okay? Try ಮಾಡಿದ್ರು ಅವರು. ಏನಂದ್ರೆ ಅವ್ರದ್ದು ಗೋಲ್ ಕೀಪರ್ಸ್ ಯಾರು ಫಾರಿನರ್ಸ್ ಇರಬಾರ್ದು ಅಂತ ಅವ್ರು ಮಾಡಿದ್ರು. Initially it took very well. ಅಂದ್ರೆ ಚೆನ್ನಾಗಿ ಸ್ಟಾರ್ಟ್ ಆಯ್ತು, ಎಲ್ಲ ಕೊರಿಯನ್ ಗೋಲ್ ಕೀಪರ್ಸ್ ಇರೋರು. ಸೊ ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್. ಆಮೇಲೆ ಅದು ಏನಾಯ್ತು, ಸ್ಯಾಚುರೇಟ್ ಆಗೋಯ್ತಲ್ಲ ಮಾರ್ಕೆಟ್. ಇರೋದೇ ಅಷ್ಟೇ ಕೊರಿಯನ್ ಗೋಲ್ ಕೀಪರ್ಸ್ ಚೆನ್ನಾಗಿರೋರು. ಸೊ ನೀನು ಅವ್ರು ಬೇಕಂದ್ರೆ ಇನ್ಫ್ಲೇಟ್ ಆಗೋಗ್ಬಿಡ್ತು ಮಾರ್ಕೆಟ್ ಎಕ್ಸ್ಟ್ರೀಮ್ ಲೆವೆಲ್ಗೆ. ಸೊ ಅವಾಗ ಕ್ವಾಲಿಟಿ ಕೂಡ ಡ್ರಾಪ್ ಆಗೋಯ್ತು ಅವ್ರದ್ದು. ಬಿಕಾಸ್ ಅವರು ಲೇಜಿ ಆಗ್ಬಿಟ್ರು, ಇರೋ ಪ್ಲೇಯರ್ಸ್ ಕೂಡ ಲೇಜಿ ಆಗೋದ್ರು. ಅದಕ್ಕೆ ಅವ್ರು ಯಾವಾಗ ಆ ರೂಲ್ ತೆಗೆದ್ರು ಅಗೇನ್ ದೇರ್ ಇಸ್ ವಾಸ್ ಅ ಚೇಂಜ್. ಸೊ ಇಟ್ ಈಸ್ ಆಲ್ರೆಡಿ ಟೆಸ್ಟೆಡ್. ಇವ್ರ ಪ್ರಾಬ್ಲಮ್ ಏನ್ ಗೊತ್ತಾ, ಇವರು
ಇವ್ರು ಆ ದ್ವಾರಕಾ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಲ್ಲ, ನೋಡೋದೇ ಇಲ್ಲ. ಈ ತರ ಏನಾದ್ರು ಆಗಿರುತ್ತೆ ಬೇರೆ ಕಡೆ, ಸುಮ್ನೆ ಹೇಳ್ಬಿಡ್ಬೇಕು. ಏನ್ ಹೇಳಿದಾರೆ ಗೊತ್ತಾ, ಇನ್ನು ಅವು ಸ್ಟುಪಿಡ್ ಅಂತ ನೀನ್ ಯೋಚನೆ ಮಾಡು. 20 ದಿನ ಅಥವಾ 1 ತಿಂಗಳಿಗೋಸ್ಕರ ಒಬ್ಬ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಆಡಿರುವಂತ ಒಬ್ಬ ಸ್ಟ್ರೈಕರ್ ನ ಕರೆಸಿ ನಮ್ಮ ಇಂಡಿಯನ್ ಸ್ಟ್ರೈಕರ್ಸ್ ನ ಎಲ್ಲ ಒಂದ್ ಕ್ಯಾಂಪ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡಿಸ್ತಾನಂತೆ. ಕ್ರಾಶ್ ಕೋರ್ಸ್ ಬಂದ್ಬಿಡ್ತೆ ಅನ್ನೋ ಫುಟ್ಬಾಲ್ ಸ್ಕಿಲ್ಸ್ ಅಂದ್ರೆ. ಇವರೆಲ್ಲ ಏನ್ ಅನ್ಕೊಂಡ್ಬಿಟ್ಟವ್ರೆ ಅಂತೀನಿ ನಾನು. ಇದು ಹೆಂಗಾಯ್ತು ಅಂದ್ರೆ ಸಿಟಿಕಿನ ಮುಂಚೆ 20 ದಿನ ಕೋರ್ಸ್ ಕ್ರಾಶ್ ಕೋರ್ಸ್ ಹೋಗ್ತೀನಿ ಅನ್ನಂಗಾಯ್ತು ಮಗ. ಅದೇ ಏನೋ ಒಂದು ಮಾಡ್ಬೇಕು ಅಂತ ಮಾಡ್ತಾ ಇರೋದು ಅಷ್ಟೇ. ನ್ಯೂಸ್ ಅಲ್ಲಿ ಅಷ್ಟೇ ದೇರ್ ಕಾನ್ಸಂಟ್ರೇಟಿಂಗ್. ಜಸ್ಟ್ ಇಮ್ಯಾಜಿನ್ ಆ ಒಬ್ಬ ಫುಟ್ಬಾಲ್ ಸ್ಟ್ರೈಕರ್ ಬರ್ಬೇಕಂದ್ರೆ ಈ ವಿಲ್ ಆಸ್ಕ್ ಫಾರ್ ಲೈಕ್ 2-3 crores ಮಿನಿಮಮ್. ಒಂದು 2-3 crores ಅವ್ನು ಕೇಳಿದ ಅಂದ್ರೆ ಆ 2-3 crores ನೀನು ಗ್ರಾಸ್ ರೂಟ್ ಗೆ ಹಾಕಿದ್ರೆ 2 ವರ್ಷ ಅಂಡರ್ 14 ಲೀಗ್ ನಡೆಸಬಹುದು. ಹೌದು, ಏನೋ ಮಾಡ್ಬೇಕು ಅಂತ ಮಾಡ್ಬಿಟ್ಟು ಅದ್ರ ಔಟ್ಕಮ್ ಯೋಚನೆ ಮಾಡ್ದಂಗ್ ಮಾಡಿದ್ರೆ ಇಟ್ ವಿಲ್ ಬಿ ಅಗೇನ್ 1 more years of pushing something that we are hiding. ಆಮೇಲೆ ಮತ್ತೆ they will think about something else. ಅಷ್ಟೇ ಬಿಟ್ರೆ we won't end up in having a proper striker ಅಷ್ಟೇ. ಈ ಎಕ್ಸ್ಪೆರಿಮೆಂಟ್ ಎಲ್ಲ it's bullshit. See, you have to understand grassroots is everything, and they are proving also, no, there are some good performance that we have been playing in our under 21s, under 16s alla. So you have to understand that is where you have to invest, not getting ಹೊರಗಿಂದ ಯಾರನ್ನೋ ತರ್ಸೋದು, ಕ್ರಾಶ್ ಕೋರ್ಸ್ ಮಾಡ್ಸೋದು. That won't help. Absolutely. And yes, like presently Indian national men's team do not have a coach. Okay, that is shameful. ನಾನು ಅಪ್ಲೈ ಮಾಡಿದ್ದೀನಿ. Okay, representation from Panenka. Yes. Okay. Yes, ಇವಾಗ ಪ್ರೆಸೆಂಟ್ಲಿ ಖಾಲಿದ್ ಕೂಡ ಅಪ್ಲೈ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬಂತು. ಸಂಜಯ್ ಸೇನ್ ಅಪ್ಲೈ ಮಾಡಿದ್ದಾರೆ, ಮತ್ತೆ ಅಬ್ಬಾಸ್ ಅಪ್ಲೈ ಮಾಡಿದ್ದಾರೆ, ಮತ್ತೆ ಪ್ರೀವಿಯಸ್ ಪಂಜಾಬ್ ಕೋಚ್ ಅಪ್ಲೈ ಮಾಡಿದ್ದಾರೆ. ಸೊ ಈ ತರ ಎಲ್ಲ ಇದೆ. ಏನ್ ಅನ್ಸುತ್ತೆ ಖಾಲಿದ್ ಅಂಡ್ ಅಬ್ಬಾಸ್? ವಾಟ್ ಡು ಯು ಥಿಂಕ್? ನನಗೆ ಇವಾಗ ಅಟ್ ದ ಪಾಯಿಂಟ್ ಯಾವ ರೇಂಜ್ ಅಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ ಐ ಡೋಂಟ್ ವಾಂಟ್ ಎನಿ ಫಾರಿನ್ ಕೋಚಸ್, ಸೀರಿಯಸ್ಲಿ. ಯಾಕೆ ಅಂದ್ರೆ ನಾವು ಮನೋಲೋನ ನೋಡಿ ನನಗೆ ಗೊತ್ತಾಗ್ಬಿಡ್ತು ಅವನ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು, ಅವ್ನ ಮಾಡಿದ್ದು ಅರ್ಧಕ್ಕೆ ಬಿಟ್ಟೋದ. ಫ್ರಾಡ್ ನನ್ ಮಗ ತಾತ, ಬರೀ ISL ಆಡ್ಕೊಂಡ್ ಕೂತಿರ್ತಾನೆ, ಇನ್ನೇನು ಬರಲ್ಲ ಅವ್ನ್ಗೆ. ಅವ್ನ್ ಸೈನ್ ಮಾಡ್ದಾಗ ಅಂದ ದೊಡ್ಡದಾಗಿ, ನಾನು ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಎಲ್ಲಾ ಚೇಂಜ್ ಮಾಡ್ತೀನಿ ಅಂತ. 1 ವರ್ಷ ಕೂಡ ಅವ್ನ ಕೈಲಿ ಇರಕ್ಕಾಗಿಲ್ಲ. ಅದು ಅವನ ಒಬ್ಬನೇ ಮಿಸ್ಟೇಕ್ ಅಲ್ಲ, 90% ಆಫ್ ಇಸ್ ಓನ್ ಮಿಸ್ಟೇಕ್ ಅಂತ. ಬೇರೆ ಕರಪ್ಷನ್ ಇದ್ದೇ ಇರುತ್ತೆ. ಬಟ್ ದ ಥಿಂಗ್ ಇಸ್ ಅವ್ನು ಅಪ್ಲೈ ಮಾಡ್ಬೇಕು, ಅಲ್ಲಿ ಅಷ್ಟು ಸೆಲೆಕ್ಟ್ ಆದ ಅಂದ್ರೆ ಯು ಶುಡ್ ಹಾವ್ ಥಿಂಕ್ ಟ್ವೈಸ್ ಅನ್ಸುತ್ತೆ. ನಿಜ. ಅಂಡ್ ಆಲ್ಸೋ ಒನ್ ಥಿಂಗ್ ಅರ್ಥ ಮಾಡ್ಕೋಬೇಕು, ಟು ಎವ್ರಿ ಒನ್ ಹೂ ಫ್ಯಾಂಟಸೈಸ್ ISL ಟಾಪ್ ಪರ್ಫಾರ್ಮಿಂಗ್ ಕೋಚ್ ಬಂದು ನ್ಯಾಷನಲ್ ಟೀಮ್ ಕೋಚ್ ಮಾಡ್ಲಿ ಅನ್ನೋರಿಗೆ ಇದೊಂದು ಕೇಸ್ ಸ್ಟಡಿ ಇದು. See that I know we are AFC ಏಷ್ಯನ್ ಕಪ್ ಗೆ ನಾವು ಕ್ವಾಲಿಫೈ ಆಗಕ್ಕೆ we are on the edge. ಇವಾಗ ನಾವು ಐದರ್ ಆಗ್ಬೋದು ಅಥವಾ ಬಿಚ್ಚೋಗ್ಬೋದು. ಆದ್ರೆ 1 ವರ್ಷ ವೇಸ್ಟ್ ಮಾಡ್ಕೊಂಡು ಆ ಕೇಸ್ ಸ್ಟಡಿ ಏನಾಗಿದೆ ಅಲ್ಲ, ಐ ಲವ್ಡ್ ಇಟ್. ನಾನು ಇದನ್ನ ತುಂಬಾ ಕೇಳಿದೀನಿ. ನಾನು ಇಂಡಿಯನ್ ಫುಟ್ಬಾಲ್ ಪಾಡ್ಕಾಸ್ಟ್ ಎಲ್ಲ ಆಯ್ತು ಅಥವಾ ಫ್ಯಾನ್ಸ್ ಡಿಸ್ಕಷನ್ ಟ್ವಿಟರ್ ಅಲ್ಲಿ ತುಂಬಾ ಕೇಳಿದೀನಿ ನಾನು. ಯಾರಂದ್ರೆ ವಾನ್ ಫರ್ನಾಂಡೋ ಇದ್ನಲ್ಲ, ಅವನಿಗಂದ್ರೆ ಇಷ್ಟು ಜನ ಹೇಳಿದ್ರು ಅವ್ನು ಆಗ್ಬೇಕಂತ ಒಂದು. ಅದಾದ್ಮೇಲೆ ಲೊಬೇರಾ, ರೋಕಾ, ಮನೋಲೋ ಮತ್ ಮನೋಲೋಕಿನ ಮುಂಚೆ ಐ ಥಿಂಕ್ ಇವಾಗ ವಾಪಸ್ ಜಾನ್ ಬರ್ನಾಲಿ ಅವನ ಬಗ್ಗೆ ಹೇಳ್ತಾರೆ. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವರೆಲ್ಲ ಪ್ಲೇಯರ್ಸ್ ನೋಡು, ಇವರೆಲ್ಲ ಕೋಚಸ್ ನೋಡಿದ್ರೆ ಎಲ್ಲರಲ್ಲೂ ಒಂದೇ ಒಂದು ಕಾಮನ್ ಇರೋದು ಏನ್ ಗೊತ್ತಾ, ಅವ್ರ ಹೋಲ್ ಏನದು ಬ್ಯಾಕ್ ಬೋನ್ ಆಫ್ ಅವ್ರ ಟೀಮ್ ಏನಿರುತ್ತಲ್ಲ, ಫಾರಿನ್ ಸ್ಪ್ಯಾನಿಷ್ ಪ್ಲೇಯರ್, ಒಳ್ಳೆ ಫಾರಿನ್ ಸ್ಪ್ಯಾನಿಷ್ ಪ್ಲೇಯರ್ಸ್ ಇರ್ತಾರೆ ಅಥವಾ ಮೊರಾಕನ್ಸ್ ಇರ್ತಾರೆ. ಸೊ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಯಾರಿದ್ದಾರೆ ಇಂಡಿಯಾ ಟೀಮ್ ಅಲ್ಲಿ ಆತರ ಅವ್ರಿಗೆ ರಿಪ್ಲೇಸ್ ಮಾಡಕ್ಕೆ. ಸೊ ಇಟ್ ಈಸ್ ವೆರಿ ವೆರಿ ಸ್ಟುಪಿಡ್ ಟು ಇವನ್ ಫಸ್ಟ್ ಆಫ್ ಆಲ್ ಥಿಂಕ್ ದಟ್ ISL ಕೋಚ್ ಗಳು ಬಂದು ನ್ಯಾಷನಲ್ ಟೀಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಐ ವಿಲ್ ನೆವರ್ ಅಗ್ರಿ. ದೂರದ ಬೆಟ್ಟ ನುಣಿಗೆ ಅಂತಾರಲ್ಲ ಹಂಗೆ. ಸಂಬಡಿ ಅಲ್ಲ ಯಾರಿಗೆ ಇಲ್ಲಿನ ಏನೋ ಚಾಲೆಂಜಸ್, ಕಷ್ಟ ಏನು, ಇಲ್ಲಿ ಏನೇನ್ ನಿನ್ಗೆ ಟ್ರಬಲ್ ಬರುತ್ತೆ ಎಲ್ಲ ಗೊತ್ತಿರೋರು ಬಂದ್ರೆ ಇಟ್ಸ್ ಮಚ್ ಬೆಟರ್. ಹೊರಗಿಂದ ನಿನ್ ದೂರದಿಂದ ನೋಡ್ಬಿಟ್ಟು ಅದ್ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು, ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಇಸ್ ವೆರಿ ಈಸಿ. ನೀನ್ ಹೇಳ್ದಂಗೆ ಮನೋಲೋ ಇಸ್ ಐ ಡೋಂಟ್ ನೋ ಅವ್ರಿಗೆ ಏನ್ ಅನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ he gave a lot of hopes and he didn't even stay for like few months of football, I mean national duty. It's very few months he stayed and he just exited saying I can't do it. And somebody else will come for sure again, I'm telling you. If you give an opportunity, somebody will come and tell, no, I won't be like Manolo and he'll be another Manolo. For sure. 170 applicants hakidare, total 170 applicants. I will choose Khalid Jamil any day. Indian, like on Black Magic ಯಾವಾಗ ಹೆಂಗ್ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಸೊ I see, at least for last 4 years I wanted Khalid to coach India.
I cannot be more excited about anything else this football season if Khalid becomes Indian national team. It's gonna be very exciting, to be honest. I'll tell you, he is the one. I'll tell you, I hate that guy, but he is the one because he has enough drama. He has that what is that poker face, which you will never understand what he's thinking. So he's very hard on his players. Okay, and he don't give a, exactly, and he don't give a fuck about your seniority and who you are. So extremely proper Indian coach that lead. Andre, I can see Ashley type mentality ಇದೆ ಅವನಿಗೆ. At least ಅಂದ್ರೆ Ashley was Ashley, but ಏನಂದ್ರೆ to get work done. Because ಅವನು ನೋಡು ಮುಂಬೈಲಿ ಮಾಡ್ದ, ಮತ್ತೆ ನಾರ್ತ್ ಈಸ್ಟ್ ಹೋದ, ಅಲ್ಲಿ ಚೆನ್ನಾಗಿ ಮಾಡ್ದ, ಇಲ್ಲಿಗಲ್ಲಿ ಇನ್ನು ಶಿಲಾಂಗಲ್ಲಿ ಚೆನ್ನಾಗಿ ಮಾಡ್ದ. ಎವ್ರಿವೇರ್ ಈಸ್ ಎ ವಿನ್ನರ್. ಈಸ್ಟ್ ಬೆಂಗಾಲ್ ಅಲ್ಲೂ ಎಂತ ಕಿತ್ತೋಗ್ರೆ ಈಸ್ಟ್ ಬೆಂಗಾಲ್ ಟೀಮ್ ಅದು, ಅದನ್ನ ಹೆಚ್ಚು ಕಮ್ಮಿ ಅವನು ವಿನ್ ಆಗೋ ತರ ತಗೊಂಡೋಗಿದ್ದ. ಅನ್ಬಿಲೀವಬಲ್. ಅಂದ್ರೆ ಜಮ್ಶೆಡ್ಪುರ್ ಏನ್ ಸೀಸನ್ ಅದು, ಏನಿತ್ತದು, ಆವಿನ ಇಟ್ಕೊಂಡ್ಬಿಟ್ಟು ಸಖತ್ತಾಗಿ ಆಡ್ದ. That's what that kind of stubborn genius we want. First thing ಏನಂದ್ರೆ ಪ್ರೆಸೆಂಟ್ಲಿ ಇವಾಗ ಅಂಡರ್ 20 ಗೆ ಬಿಬಿಯಾನೋ ಇದ್ದಾರೆ. ಸೊ ಬಿಬಿಯಾನೋ ಜೊತೆ ಇವಾಗ ಖಾಲಿದ್ ಏನಾದ್ರು ಅಂಡರ್ 20 ಆಯ್ತು, ಅಂಡರ್ 19 ಇಸ್ ಖಾಲಿ ಇವರಲ್ಲ ಬಿಬಿಯಾನೋ. ಅಂಡರ್ 19 ಇಸ್ ಬಿಬಿಯಾನೋ, ಅಂಡರ್ 23 ಇಸ್ ಮೋಸಾ, ಸೀನಿಯರ್ಸ್ ಟೀಮ್ ಖಾಲಿದ್. ನನಗೆ ಯಾವಾಗ ಇಂಡಿಯಾದು ನನಗೆ ಪೊಟೆನ್ಶಿಯಲ್ ಗೊತ್ತಾಯ್ತು ಅಂದ್ರೆ ಮೋಸಾದು 2 ಫ್ರೆಂಡ್ಲಿ ಆಡಿದ್ರಿ, 2 ಫ್ರೆಂಡ್ಲಿ ವಸ್ತು. ಲೈಕ್ ಅದು ನಮ್ದು ಏನೇ ಆಗಿರ್ಬೋದು ರಿಸಲ್ಟ್, ಉಜ್ಬೇಕಿಸ್ತಾನ್ ನಾವು 10 man ಡೌನ್ ಇದ್ವಿ, 1-1 ಆಯ್ತು, ತಿರ್ಗಾ 2-1 ಆಯ್ತು. ಅದ್ ಲಾಸ್ಟ್ ಅಲ್ಲಿ ಏನೇ ಕನ್ಸಿಡರ್ ಮಾಡಿರ್ಬೋದು, ಬಟ್ ದ ಪ್ರೆಸ್ಸಿಂಗ್ ಆನ್ ಸಬ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು ಆ ಗೇಮ್, ಲೈಕ್ ಪ್ರಾಪರ್ ಗೇಮ್. ನನಗೆ ಅದು ಒಂದೇ ಹೋಪ್ ಇದೆಯಲ್ಲ, ಇನ್ ದ ಸೆನ್ಸ್ if Khalid gets that role alla, he will get those players who will get his results. Doesn't matter. Now pretty football ಆಡಲ್ಲ, okay, he will get you the results. ಮತ್ತೇನಂದ್ರೆ ಹಿಂಗ್ ಸಿಕ್ಕಾಪಟ್ಟೆ ಗೋಲ್ ಹೊಡ್ಸ್ಕೊಂಡ್ಬಿಟ್ಟು ಬಾಂಗ್ಲಾದೇಶ್ ಅಂತಲೆಲ್ಲ ಹೋಗ್ಬಿಟ್ಟು 4 ಹೊಡ್ಸ್ಕೊಂಡು 3 ಹೊಡ್ಸ್ಕೊಂಡು ಸೀನೇ ಇಲ್ಲ. ಡಿಫೆನ್ಸಿವ್ಲಿ ಎಕ್ಸ್ಟ್ರೀಮ್ಲಿ ಚೆನ್ನಾಗಿರುತ್ತೆ ಅವ್ನ ಟೀಮ್ಸ್. ಸೊ ದೇರ್ ಇಸ್ ಲಾಟ್ ಆಫ್ ಹೋಪ್. ನನಗೆ ಅದೇ ಅನ್ಸೋದು ಏನಂದ್ರೆ ಈ ಈಸ್ ಕೆಪೇಬಲ್, ಫಸ್ಟ್ ಥಿಂಗ್. ಸೆಕೆಂಡ್ಲಿ ಅವನ ಹತ್ರ ಅದು ಒಂದು ಏನದು ಬ್ಲಾಕ್ ಮ್ಯಾಜಿಕ್ ಇದೆ, which Indian men's football definitely need for now. So yeah, very very requirement ಅದು ತುಂಬಾ ಇದೆ. ಸೊ ಹೋಪ್ಫುಲಿ ಐ ಥಿಂಕ್ ಅವ್ರು ಬೇರೆ ಕಡೆ ನೋಡ್ದೇನೆ ಖಾಲಿದ್ ಕೊಡ್ತಾರೆ ಅನ್ಕೊಳ್ಳೋಣ. ಅದರ್ವೈಸ್ ಅಲ್ಲಿ ಸಂಜಯ್ ಸೇನು ಕೂಡ ಇದ್ದಾರೆ. ನನ್ ಮಗ ಬೇಡ, ಕಲ್ಕತ್ತಾ ಲಾಬಿ ಅಲ್ಲ, ಅದೇ ಆದ್ರೆ ಹಂಗೆ ಆಗ್ಬೇಕು ಅಂತ ಹೇಳ್ತಾ ಇರೋದು. ಬಟ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋಂತ ಕೋಚ್ ಅವರು ಕೂಡ. ಇಂಡಿಯಾದಲ್ಲಿ ಐ ಥಿಂಕ್ ಎಲ್ಲ ಸ್ಟೇಜ್ ಅಲ್ಲೂ ಕೋಚ್ ಮಾಡಿದಾರಲ್ಲ. ಸಂತೋಷ್ ಟ್ರೋಫಿ ಮಾಡಿದ್ದಾರೆ, ಮತ್ತೆ ನ್ಯಾಷನಲ್ ಐ ಥಿಂಕ್ ಪ್ರಿವಿಯಸ್ಲಿ ಅಂಡರ್ ಯೂತ್ ನ್ಯಾಷನಲ್ ಟೀಮ್ಸ್ ಮಾಡಿದ್ದಾರೆ, ಬಗಾನ್ ಮಾಡಿದ್ದಾರೆ. ಸೊ ಐ ಲೀಗ್ ಅಲ್ಲೆಲ್ಲ, ಮತ್ತೆ ಎಟಿಕೆಗೂ ಮಾಡಿದ್ರಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಹೌದು ಎಟಿಕೆಗೂ. No, if somebody like Khalid Jamil is there, close your eyes and give. He is placed to give the results. No doubt. See, Khalid Jamil, ನಾನೇ ಖಾಲಿದ್ ಜಮೀಲ್ಗೆ ಕೊಡ್ರಿ ಅಂತ ಐಲಿ ಕಲಿತಿದ್ದ ಇನ್ನ ನೆನಪಿಗೆ ಬರುತ್ತಾ? ಎಸ್ ಅಲ್ಲ, ಈಗ ಇಂಡಿಯನ್ ಟೀಮಿಗೆ ಅದೇ ಬೇಕಾಗಿರೋದು. ಎಸ್ ಐ ಟೋಟಲಿ ಅಗ್ರಿ, ಎಕ್ಸಾಕ್ಟ್ಲಿ. ಅದಕ್ಕೆ ಹೇಳ್ತೀರ ನಾನು ಅದು ಬೇಕು ಅಂತಂದು. ಓಕೆ, ಸೊ ನಮ್ದು BFC ಇದು ಜಸ್ಟ್ ಗಿವ್ ಮಿ ಅ ಮಿನಿಟ್. ಓಕೆ, ಏನಂದ್ರೆ ಇಂಡಿಯನ್ ವುಮೆನ್ಸ್ ಮೊನ್ನೆ ಫ್ರೆಂಡ್ಲಿಸ್ ಆಡಿದ್ರು ಅಂಡರ್ 20. ಲೈಕ್ ಫಸ್ಟ್ ಗೇಮ್ ವಾಸ್ ಡ್ರಾ, ಸೆಕೆಂಡ್ ಗೇಮ್ ವಿ ಬಿಟ್ ಯಾವುದು ಉಜ್ಬೇಕಿಸ್ತಾನ್ ಅಲ್ಲ, 1-4 or 0-4 ಏನೋ ಗೆದ್ರಿ. ಚೆನ್ನಾಗಿತ್ತು ಅವ್ರದ್ದು ವುಮೆನ್ಸ್ ಅಷ್ಟೇ. ವುಮೆನ್ಸ್ ಇವಾಗ ಚೆನ್ನಾಗಿ ಆಡ್ತಿದ್ದಾರೆ ಇಂಡಿಯನ್ ವುಮೆನ್ಸ್. ಕ್ರಿಸ್ಪಿನ್ ಚೈತ್ರಿ ಅಂಡರ್, ಲೈಕ್ ವಿ ಆರ್ ಟೂ ಗುಡ್. ಆಮೇಲೆ ಡ್ರಾ ಕೂಡ ಆಗಿದೆ. ಅದರಲ್ಲಿ ನಾವು ಯಾವುದು ನಮ್ದು ಬೀನಾ ಐ ಡೋಂಟ್ ಹ್ಯಾವ್ ಎ ಪ್ರಾಪರ್ ಇನ್ಫೋ, ಬಟ್ ವಿ ಆರ್ ಇನ್ ಸಮ್ ಗ್ರೂಪ್. ಅದರಲ್ಲಿ ಚೆನ್ನಾಗಿದೆ, ನಮ್ದು ಎಕ್ಸ್ಪೋಜರ್ ಚೆನ್ನಾಗಿದೆ. ವಿ ನೀಡ್ ಟು ಗಿವ್ ದಮ್ ಅ ಲಾಟ್ ಆಫ್ ಟೈಮ್ ಅಂಡ್ ಎಕ್ಸ್ಪೋಜರ್. ಒಂದು 4-5 ಫ್ರೆಂಡ್ಲೀಸ್ ಚೆನ್ನಾಗಿರೋ ಟೀಮ್ಸ್ ಜೊತೆ ಆಡಿದ್ರೆ ದೇ ವಿಲ್ ಬಿ ಇನ್ ಅ ಗುಡ್ ಟ್ರ್ಯಾಕ್. ಚಾನ್ಸಸ್ ಆಫ್ ಗೆಟಿಂಗ್ ಟು ಕ್ವಾಲಿಫೈ ತುಂಬಾ ಇದೆ. 8 ಟೀಮ್ಸ್ ಕ್ವಾಲಿಫೈ ಆಗುತ್ತೆ 12 ಅಲ್ಲಿ. ಇಟ್ಸ್ ಅ ಹ್ಯೂಜ್ ಥಿಂಗ್. ಇದೊಂದು ಹೇಳ್ಬೇಕಿತ್ತು ಅಷ್ಟೇ. ಓಕೆ, ಅದೇ ಸಿ ಅಂಡರ್ 20 ಕೋಚ್ ಇಸ್ ವೆರಿ ಗುಡ್. ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ಲಾಸ್ಟ್ ಪ್ರೀವಿಯಸ್ ಫ್ರೆಂಡ್ಲೀಸ್ ಆಲ್ಸೋ ಚೆನ್ನಾಗಿ ಆಡಿದ್ವಿ ನಾವು. ಈ ಫ್ರೆಂಡ್ಲೀಸ್ ಕೂಡ ಚೆನ್ನಾಗಿ ಆಡಿದ್ವಿ. ಸೀನಿಯರ್ ಟೀಮಿಗೆ ಬಂದ್ರೆ ಅದೇ ವಿ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ಇದೆ 26 ಅಲ್ಲಿ. ಸೊ AFC ಏಷ್ಯನ್ ವುಮೆನ್ಸ್ ಏಷ್ಯನ್ ಕಪ್ ಅಲ್ಲಿ ಅದರಲ್ಲಿ that is crazy. We played like heroes, man. Those girls, I'll tell you, awesome. That game was crazy. Okay, other women's team, women's football ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ one of the legend of this ಅದಿತಿ ಚೌಹಾಣ್ ಆಯ್ತಲ್ಲ. ಹೌದು. ಸೊ ಅದಿತಿ ಅವರು ರಿಟೈರ್ಡ್ ಆದ್ರು. ಕಂಗ್ರಾಚುಲೇಷನ್ಸ್ ಆನ್ ಅವರ್ ಕ್ರೇಜಿ
ಅನ್ಬಿಲಿಯಬಲ್ ಕರಿಯರ್. ಯಾಕಂದ್ರೆ ಫಸ್ಟ್ ವುಮೆನ್ ಟು ಗೋ ಟು ಇಂಗ್ಲೆಂಡ್ ಅಂಡ್ ಅಲ್ಲೇ ಆಡಿದ್ರು, ಇಂಗ್ಲೆಂಡ್ ಅಲ್ಲಿ ಹೋಗಿ. ಸೊ ವೆಸ್ಟ್ ಹ್ಯಾಮ್ಗೆಲ್ಲ ಆಡಿದ್ರು ಅವರು. ಮತ್ತೆ ಅದಾದ್ಮೇಲೆ ಅವ್ರು ಇವಾಗ ತುಂಬಾ ಜನ ಹೋಗ್ತಿದಾರೆ ಹೊರಗಡೆ ಅಂದಾಗ ಅವ್ರು ಅದೊಂದು ಪಾತ್ ಮಾಡಿ ಕೊಟ್ಟಿರ್ತಾರೆ ಅವಾಗೆಲ್ಲ. ಸೊ she is somebody who did when nobody did, so that is something we have to remember that always. And very crazy goalie. Last time ನಾವು AFC Asian Cup ಅಲ್ಲಿ she was also part of it. ಎಲ್ಲಿ ಅವಾಗ ಕೋವಿಡ್ ಬಂದು ಡ್ಯೂ ಟು ಕೋವಿಡ್ where we could not play ಅಲ್ಲ, ಸೊ ಆ ಟೀಮ್ ಅಲ್ಲಿ ಅವರು ಕೂಡ ಇದ್ರು. she was at her top ಅವಾಗ. ಸೊ ಅವಾಗ ಏನಾದ್ರು ಅದು ಏಷ್ಯನ್ ಕಪ್ ಆಗಿದ್ರೆ things would have been different, but again we have a absolutely ಕ್ರೇಜಿ ಚಾನ್ಸ್ ಇನ್ ಆಸ್ಟ್ರೇಲಿಯಾ. ನೋಡೋಣ, ಕ್ವಾರ್ಟರ್ ಫೈನಲ್ ರೀಚ್ ಆಗ್ಬೇಕು ನಾವು. ಸೊ ಕ್ವಾರ್ಟರ್ ಫೈನಲ್ ರೀಚ್ ಆಗ್ಬೇಕಂದ್ರೆ ಗ್ರೂಪ್ ಟಾಪ್ ಮಾಡ್ಬೇಕು, ಅಥವಾ ಗ್ರೂಪ್ ಅಲ್ಲಿ ಅಟ್ ಲೀಸ್ಟ್ ಟಾಪ್ 2 ಅಲ್ಲಿ ಬೆಸ್ಟ್ ಟಾಪ್ 2 ಆಗ್ಬೇಕು. ಸೊ I just hope we don't overhype just like we do for unnecessary. We do a lot of things. Let's not overhype. It's fuck off. I mean, support ಮಾಡಿಲ್ಲ ಅಂದ್ರೆ ಅವಶ್ಯಕತೆನೇ ಇಲ್ಲ, but just not overhype, because what they've achieved is something else. Let them play in their way, let them play in their style, because they have already overachieved. ನಾವೇನು ಎಕ್ಸ್ಪೆಕ್ಟೇ ಮಾಡ್ದಲೇ ಇರೋ ಕಡೆಯಿಂದ we are almost there to play a World Cup. It's a long step that we need to take, but chances are there, and it is something else. Let's not overhype, jinx or anything. Let them play. ಅದು ಮೆಲ್ಲೋ ಆಗೇ ಇರಲಿ, ಗೆದ್ಮೇಲೆ ಸೆಲೆಬ್ರೇಟ್ ಮಾಡೋಣ, ಬಟ್ let's not overhype. Hopefully nobody does. Even Indian football shouldn't. Just tell how much ever want and then please be quiet. ಇನ್ನೊಂದೇನಂದ್ರೆ, ಸಿಮಿಲರ್ಲಿ ಈಗ ಅಂಡರ್-20 ವುಮೆನ್ಸ್ ಕೂಡ ಕ್ವಾಲಿಫೈರ್ಸ್ ಆಡ್ತಾರೆ. ಹೋಪ್ಫುಲಿ ದೇ ಕ್ವಾಲಿಫೈ ಟು ಏಷ್ಯನ್ ಕಪ್, ವಿಚ್ ಇಸ್ ಐ ಥಿಂಕ್ ವಿ ಶುಡ್ ಬಿ ಕ್ವಾಲಿಫೈಯಿಂಗ್. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದರ್ವೈಸ್ ಇಟ್ ಇಸ್ ಎ ಡಿಸಪಾಯಿಂಟ್ಮೆಂಟ್, ಯಾಕಂದ್ರೆ ಅಂಡರ್-20 ಈಸ್ ರಿಯಲಿ ಗುಡ್ ಟೀಮ್. ಸೆಕೆಂಡ್ಲಿ ಏನಂದ್ರೆ, ಅವರು ಕೂಡ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಸೇಮ್ ಅದಕ್ಕೆ ಈಗ ಹೇಳ್ತಿರೋದು, ಒಂದು ಯೂತ್ ನ್ಯಾಷನಲ್ ಟೀಮ್ಸ್ ಅಲ್ಲಿ ದೇರ್ ಇಸ್ ಎ ರಿಯಲಿ ಗುಡ್ ವೈಬ್. ಎಲ್ಲ ಮೆನ್ ಆಯ್ತು ವುಮೆನ್ಸ್ ಅಲ್ಲೂ ದೇರ್ ಇಸ್ ಎ ಗುಡ್ ವೈಬ್ ಅಂಡ್ ದೇರ್ ಇಸ್ ಎ ಗುಡ್ ಎನರ್ಜಿ ವಿಚ್ ಇಸ್ ಡಿಸ್ಪ್ಲೇ ಎಟ್ ದ ಡಿಸ್ಪ್ಲೇ. ಸೊ ನೋಡೋಣ, ಯಾರಾದ್ರೂ ಒಬ್ರು ನೋಡೋಣ ಹೂ ವಿಲ್ ಮೇಕ್ ಇಟ್ ಟು ಫಿಫಾ ವರ್ಲ್ಡ್ ಕಪ್. ಫಸ್ಟ್ ಯಾರು ಮೆರಿಟ್ ಮೇಲೆ ಯಾರು ಫಸ್ಟ್ ಹೋಗ್ತಾರೆ, ಯಾವ ಏಜ್ ಗ್ರೂಪ್ ಹೋಗುತ್ತೆ, ಮೆನ್ ಹೋಗ್ತಾರೋ ವುಮೆನ್ ಹೋಗ್ತಾರೋ ನೋಡೋಣ. ಬಿಕಾಸ್ ಬಿಬಿಯಾನೋ ಇಸ್ ಅಗೇನ್ ಅಂಡರ್ ದಿ ವಾಟ್ ಇಸ್ ದಟ್ ಡ್ರೀಮ್ ಆಫ್ ಟೇಕಿಂಗ್ ಇಂಡಿಯಾ ಟು ವರ್ಲ್ಡ್ ಕಪ್. ಅವ್ನು ಹೇಳಿದಾನೆ ಕ್ಲೀನ್ ಆಗಿ, ನನಗೆ ಆಲ್ರೆಡಿ 2 ಚಾನ್ಸ್ ಸಿಗ್ತಾ ಆಗಿಲ್ಲ, ಮತ್ತೊಂದ್ಸರಿ ಟ್ರೈ ಮಾಡ್ತೀನಿ ನಾನು ಇವಾಗ ಅಂತ. ಸೊ ಈ ಹ್ಯಾಸ್ ಲಾಟ್ ಆಫ್ ವೆರಿ ಗುಡ್ ಕಿಡ್ಸ್. ಇವಾಗ ಎಲ್ಲ ಇನ್ನೂ ಇಂಪ್ರೂವ್ ಆಗಿದೆ. ಇವಾಗ ಟೆಕ್ನಿಕಲಿ ಟ್ಯಾಕ್ಟಿಕಲಿ ವಿ ಆರ್ ಮಚ್ ಬೆಟರ್ ದನ್ when Bibiana was at the help for under-16. So there is a lot of improvement. Matte Musa boys are doing well, but our the Asian Cup in qualify agadideyalla, it is extremely difficult. Group is hard. I don't think, I personally athwa realistically it is very tough to achieve, but let us see if we can do some magic. ನೋಡೋಣ, ಯಾಕಂದ್ರೆ ಕತಾರ್ ಇದಾರೆ ನಮ್ಮ ಗ್ರೂಪ್ ಅಲ್ಲಿ, ಐ ಥಿಂಕ್ ಬೇರೆನ್ ಇದಾರೆ. ಸೊ ಇಟ್ಸ್ ರಿಯಲಿ ಟಫ್. ನೋಡೋಣ, ಮೂಸಾ ಬಾಯ್ಸ್ ಅಥವಾ ನಮ್ಮ ವಿನೀತ್ ಫನಾಯಿ ಯಾರಾದ್ರೂ ಏನಾದ್ರು ಮಾಡ್ತಾರ, ಸುಹೇಲ್ ಭಟ್ ಏನಾದ್ರು ಮಾಡ್ತಾನ ಮ್ಯಾಜಿಕ್ ಅಂತ. ಓಕೆ, ದಟ್ ಈಸ್ ಅಬೌಟ್ ನ್ಯಾಷನಲ್ ಟೀಮ್ ಬಗ್ಗೆ. ಆದ್ರೆ ಕಮಿಂಗ್ ಬ್ಯಾಕ್ ಟು ದ BFC, ಈ ವರ್ಷ ಸೈನ್ ಮಾಡಿರುವಂತ ಪ್ಲೇಯರ್ಸ್ ಪ್ರೆಸೆಂಟ್ಲಿ ಅಫಿಷಿಯಲ್ ಆಗಿರೋದು ಅಥವಾ ನಮಗೆ ಗೊತ್ತಿರೋ ಪ್ರಕಾರ ಯಾರ್ಯಾರಿದ್ದಾರೆ ಅಂದ್ರೆ, ಹಂಗೆ ನಾನು ಮಾರ್ಕಸ್ ಅವ್ರದ್ದು ಒಂದಿಷ್ಟು ಟ್ವೀಟ್ ಇತ್ತಿದ್ದೆ ನೋಡ್ಕೊಳ್ಳಿ ಅಂತ. ಪ್ರೆಸೆಂಟ್ಲಿ ನಮ್ಗೆ ಆಶಿಕ್ ನಾವು ಫಸ್ಟ್ ಸೈನ್ ಮಾಡಿದ್ವಿ. ಇವಾಗ ಯಶ್ ಏನಂತೀರಾ ಯಶ್ ಆಶಿಕ್ ಬಗ್ಗೆ? one of the highest paid winger in India. Okay, welcome back Roadrunner. Okay. Headless chicken. Whatever the thing is, ivaga sign ಮಾಡಿದಾಯ್ತು. 4-year contract, 2029 ಗಂಟ ಆಗುತ್ತೆ. ಆಶಿಕ್ stats 122 games, 6 goals, 8 assists, 25 yellow cards. He won everything, but ಎಲ್ಲ ಗೆದ್ದಿದ್ದಾನ ಅವನು. Durand Cup, ISL Cup, but ಡೋಂಟ್ ಯು ಹೋಪ್ ಇಟ್ ಟರ್ನ್ಸ್ ಔಟ್ ಲೈಕ್ ಡೆಂಬೆಲೆ? ಯಾಕಂದ್ರೆ ಅವನು ಕೂಡ ಹಂಗಲ್ಲ. ನಾನು ಹೇಳ್ತಿರೋದು ಏನಂದ್ರೆ ಅವನು ಕೂಡ ಮದುವೆಗಿನ ಮುಂಚೆ ಕೆಟ್ಟದಾಗ ಆಡ್ತಿದ್ದ, ಮದುವೆ ಆದ್ಮೇಲೆ ಚೆನ್ನಾಗಿ ಆಡಕ್ ಶುರು ಮಾಡ್ದ. ಮದುವೆ ಆದ್ಮೇಲೆ ಅವ್ನು ಜಾಸ್ತಿ ಗೇಮ್ಸ್ ಆಡಿಲ್ಲ, ಬರೀ ಇಂಜುರಿ ಆಗಿ ಬೆಂಚ್ ಅಲ್ಲೇ ಕೂತಿದ್ದ. ಯಾರು ಆಶಿಕಾ? Personally I'm eating the fact that we are seeing that guy's face again. I hate to see him on the wing. He is the one who came in front of the fans, celebrated against us when he played in Mohun Bagan, just like another clown did, named Manvir. So personally, I don't like the fact that he is playing for a team, because first of all, overpriced. We shouldn't have paid a lot of money to him, because the football that he plays, he did nothing. Like Yash ಹೇಳ್ದಾಗೆ, he did nothing. ಏನೊಂದು 3-4 ಗೇಮ್ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿರ್ಬೋದು, ಅದು ಸಬ್ಸ್ಟಿಟ್ಯೂಟ್ ಆಗಿ, ಅದು ಬಿಟ್ಟರೆ ಅವ್ರು ಏನೂ ಮಾಡಿಲ್ಲ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಈಸ್ ಲೋ. ಅಂದರೆ ಹಾಲಿ ಚರಣ್ ನಜಾರಿ ಏನು ಸ್ಟೋರಿ ಇತ್ತು
ಹಂಗಾದ್ರೂ ಐ ವೋಂಟ್ ಬಿ ಸರ್ಪ್ರೈಸ್ಡ್ ಬಿಕಾಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಈಸ್ ದಟ್ ಕೈಂಡ್ ಆಫ್ ಅ ಪ್ಲೇಯರ್. ದೇರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಅಶೀಕ್ ಫಾರ್ ಶೋರ್ ಅದರ್ ದ್ಯಾನ್ ಪೇಸ್, ರನ್ಸ್. ಇದು ಹೆಂಗಂದ್ರೆ ಏನ್ ಲೆವೆಲ್ ಅಂದ್ರೆ ಫ್ಲೋರ್ ಕಿನ್ನ ಕೆಳಗೆ ಅಂದಂಗ ಆಯ್ತದ. ಹೌದೌದು, ನನ್ನ ಎಕ್ಸ್ಪೆಕ್ಟೇಷನ್ ಅದೇ. ನಾನು ಓಪನ್ ಆಗಿ ಹೇಳ್ತೀನಿ, ಇದು ಅವ್ರು ಕೇಳಿಸ್ಕೊಂಡ್ರು ಅವ್ರಿಗೂ ಒಳ್ಳೇದು. ಇಟ್ಸ್ ಲೈಕ್ ದೇರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಅಶೀಕ್ ಅದರ್ ದ್ಯಾನ್ ಮೇ ಬಿ 100 ಮೀಟರ್ ರೇಸ್. ಏನೋ ಇವಾಗ ISL ಸ್ಟಾರ್ಟ್ ಆಗಿನ ಮುಂಚೆ ಏನದು ಓಪನ್ ಸೆಷನ್ ಅಲ್ಲಿ 100 ಮೀಟರ್ ರೇಸ್ ಆಡಿಸಿ ಎಲ್ಲರೂ ನಕ್ಬಿಟ್ಟು ವಾಪಸ್ ಮನೆಗೆ ಹೋಗಕ್ಕಷ್ಟೇ. ಈಸ್ ಲೈಕ್ ಅ ಶೋ ಕೇಸ್. I don't understand one thing ಅಲ್ಲ, it is like why our scouts ಅಥವಾ ನಮ್ದು ರೆಕ್ರೂಟ್ಮೆಂಟ್ ಟೀಮ್ ಅಗೇನ್ ಅಂಡ್ ಅಗೇನ್ ಸೇಮ್ ಮಿಸ್ಟೇಕ್ಸ್ ಮಾಡ್ತಾರೆ. ಲೈಕ್ ಇವಾಗ ನಾವು ಆಶಿಕ್ನೇ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಳ್ತಿದೀವಿ ಅಂದ್ರೆ ಇನ್ ಎ ಟೈಮ್ ವೇರ್ ವಿ ಆರ್ ಟಾಕಿಂಗ್ ಅಬೌಟ್ ಕ್ವಾಲಿಟಿ, ಇನ್ಫ್ಲೇಟೆಡ್ ಮಾರ್ಕೆಟ್ ಅಂಡ್ ಎವ್ರಿಥಿಂಗ್, ವೈ ಡೋಂಟ್ ವಿ ಗೋ ಫಾರ್ ಎ ನ್ಯೂ ಗೈ ಫ್ರಮ್ ರಿಸರ್ವ್ ಟೀಮ್ ಅಥವಾ ಐಲಿಗಿಂದ ಯಾರಾದರೂ ಯಂಗ್ಸ್ಟರ್ ಹೂ ವಾಂಟ್ಸ್ ಟು ಶೋ ಆಫ್ ಹಿಮ್ಸೆಲ್ಫ್. ಸೊ ಆ ತರ ಯಂಗ್ ಅಂಡ್ ಎನರ್ಜಿ ಇರೋರು ಅಥವಾ ಹೂ ವಾಂಟ್ಸ್ ಟು ಡೂ ಸಮಥಿಂಗ್ ಫಾರ್ ದ ಟೀಮ್. ಅದನ್ನ ಓದಿದ್ರ ಯಾರಾದ್ರೂ ನೀವು ಇಬ್ಬರಲ್ಲಿ? ಆಶಿಕ್ ಆಫ್ಟರ್ PFC ಸೈನ್ ಮಾಡಿದ್ಮೇಲೆ ಇಂಟರ್ವ್ಯೂ ಕೊಟ್ಟಿದ್ದಾನಲ್ಲ, ಈಸ್ ಲೈಕ್ ಇಟ್ ಈಸ್ ವೆರಿ ಕಂಫರ್ಟೇಬಲ್ ಇನ್ ಬ್ಯಾಂಗ್ಳೂರ್ ಅದರ್ ದನ್ ಇನ್ ಬೇರೆ ಕಡೆ ಅವ್ನಿಗೆ ಆಫರ್ ಇದ್ದು ಅಂತ. It was so ನಾ ಹೇಳ್ತಿಲ್ಲ, so fucking heart breaking to read that. Like brother, you are not coming here for what you call leisure ಅಥವಾ ಹಾಲಿಡೇ ಅಲ್ಲ brother, ನೀನು ಇಲ್ಲಿ ಬರ್ತಿರೋದು. We are serious club, we want to win the shield again. What is happening there? For me this signing doesn't look like a serious club. Yeah. ಆ BFC ಬಗ್ಗೆ ನನಗೆ ಅದೇ ಇತ್ತೀಚೆಗಂತೂ I don't know support I don't know, and we are not the BFC that we were before, and we are telling it again and again. Why do you sign Ashik? For what fun? You get somebody, he disappoints you, that is fine, at least you give an opportunity. We know, we have played with Ashik who did nothing. ಬೇಡ ಅಂತ ಹೇಳಿ ನಾವು ಸೆಲ್ ಮಾಡಿದಾಗ we were very happy that Ashik went from Bangalore and he is back again as a ಏನದು ಮಾರ್ಕಿ ಸೈನಿಂಗ್ ಅನ್ನೋ ಲೆವೆಲ್ ಅಲ್ಲಿ we signed him, paying him a lot of money. ಯಾವ ಖುಷಿಗೆ? I don't know. One thing, maybe we don't have a replacement for left wing, like one second I will ನಾನು ಹೇಳ್ತೀನಿ. We have an opportunity to sign Imran Khan from Jamshedpur. ಅದು ಡೀಲ್ ಆಗಿಲ್ಲ. They got back Ashik. Second thing, Sunil na ಆ ರೋಲ್ ಅಲ್ಲಿ ನೋಡ್ತಿಲ್ಲ ಇವಾಗ ಲೆಫ್ಟ್ ವಿಂಗರ್ ಆಗಿ. They are using him as a proper striker or super sub. The third thing is ಆ ಕಡೆ ಲೆಫ್ಟ್ ವಿಂಗ್ ಅಲ್ಲಿ ಲೈಕ್ ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರೆ ಇಟ್ ವಾಸ್ ಓನ್ಲಿ ರೋಷನ್ ಅಷ್ಟೇ, ಬೇರೆ ಯಾರು ಕಾಣಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಮೇ ಬಿ ನನ್ನ ಪ್ರಕಾರ he has a good face. The only thing is last time when Ashik played, exactly only good thing he has his face, that's all. Yes. No, and also last time when he was here he didn't play in actual wing position, he played as a left back. Maybe if you play as a wing aadbodeno, but ನನಗೆ hopes ಇಲ್ಲ. But that is one thing everybody is telling. He was out of position last time when he was in Bangalore. Now he might play as a out and out winger. He might play well anta, but ಐ ವಿಲ್ ಟೆಲ್ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ. ನನಗೆ ಇಲ್ಲಿ ಇರಿಟೇಟ್ ಆಗ್ತಿರೋದು ಒಂದೇ ಒಂದ್ ಥಿಂಗ್ ಏನಂದ್ರೆ, ಫಸ್ಟ್ ವಾಟ್ ಡಿಡ್ ಹಿ ಡು ಇನ್ ಮೋಹನ್ ಬಗಾನ್? ಏನ್ ಅಚೀವ್ ಮಾಡಿದ ಅವನಿಗೆ ಅಷ್ಟು ಮಾರ್ಕಿ ಸೈನಿಂಗ್ ತರ ಟ್ರೀಟ್ ಮಾಡಕ್ಕೆ ತಗೊಂಡ್ಬಿಟ್ಟು ಯಾವಾಗ ಒಬ್ಬ ಇಂಡಿವಿಜುವಲ್ ಪ್ಲೇಯರ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಟ್ರೋಫೀಸ್ ಯಾರು ಡಿಸ್ಕಷನ್ ತರ್ತಾರೆ, ದೇ ಆರ್ ನಾಟ್ ಇವನ್ ಸೀರಿಯಸ್ ಅಬೌಟ್ ದ ಡಿಸ್ಕಷನ್ ಅಂತ ಅರ್ಥ. ದಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಓಕೆ, ಸೊ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಅವನು ಮೋಹನ್ ಬಗಾನ್ ಅಲ್ಲಿ ಎಷ್ಟು ಗೋಲ್ ಹೊಡೆದಿದ್ದಾನೆ. ನೀನ್ ಕರೆಸ್ತಿರೋದೇನಕ್ಕೆ? ಸುನಿಲ್ ಛೇತ್ರಿ ರಿಪ್ಲೇಸ್ ಮಾಡಕ್ಕೆ. ಸೊ ನಿನಗೆ ಇಲ್ಲಿ ಆಪ್ಷನ್ ಎರಡಿದೆ. ಐಲಿಗಿಂದ ಯಾರಾದ್ರೂ ಚೆನ್ನಾಗಿರೋ ಹುಡುಗನ, ಚೆನ್ನಾಗಿ ಓಡೋ ಹುಡುಗನ, ಈಗ ಓಡ್ತಿದ್ದಾನೆ ಇವನು, ಆತರ ಓಡೋ ಹುಡುಗನ ಕರ್ಕೊಂಡ್ ಬಾ, ಅಥವಾ ನಮ್ಮ ರಿಸರ್ವ್ ಟೀಮಿಂದ ಕರ್ಕೊಂಡ್ ಬಾ. ವೈ ಆರ್ ಯು ಪೇಯಿಂಗ್ ಹಿಮ್ ಸೋ ಮಚ್? ಹೇಳೋದು ಇಷ್ಟೇ, ನೀನ್ ಕ್ಲೀನ್ ಆಗಿ ಕ್ವಾಲಿಟಿ ಫಾರಿನ್ ಪ್ಲೇಯರ್ಸ್ ನ ಇವ್ರಿಗೆ ಕೊಡಂತ ಕಾಸನ್ನ ಕೊಟ್ಟು ತಂದು ನಮ್ಮ ರಿಸರ್ವ್ ಟೀಮು ಅಥವಾ ಐಲಿಗಿಂದ ಡೀಸೆಂಟ್ ಇಂಡಿಯನ್ ಎಲ್ಲ ISL ಅಲ್ಲಿ ಆಡೋರು, ಐಲಿಗ್ ಅಲ್ಲಿ ಆಡೋ ಎಲ್ಲಾ ಪ್ಲೇಯರ್ಸ್ ಮಧ್ಯೆ ತುಂಬಾ ಚಿಕ್ಕ ಡಿಫ್ರೆನ್ಸ್ ಇದೆ. ಆ ಚಿಕ್ಕ ಡಿಫ್ರೆನ್ಸ್ ನ ಎನಿ ಕೋಚ್ ಕ್ಯಾನ್ ಫಿಲ್ ಇಟ್ ಲೈಕ್ ದಿಸ್. ಯಾಸ್ಲೆ ಅಂತ ಕೋಚ್ಗಳು ಅವ್ರನ್ನ ಹಿಂಗ್ ಫಿಲ್ ಮಾಡ್ಬಿಡ್ತಾರೆ ಅದನ್ನ. ಬಿಕಾಸ್ ದಟ್ ಡಿಫ್ರೆನ್ಸ್ ಈಸ್ ಮೆಂಟಾಲಿಟಿ, ಇಟ್ ಇಸ್ ನಾಟ್ ಟೆಕ್ನಿಕಲ್. Or it is not tactical, or it is not stamina, or whatever it is not that. It is mentality. See, I'm not even talking from the point where I watch lot of I-League games and I have not watched lot of them, but I am talking from the point where I heard from people who is working in I-League teams and all, you know. Our I-League team also work ಮಾಡಿದ್ದಾರೆ, ಮತ್ತೆ ISL ಅಲ್ಲಿ ವರ್ಕ್ ಮಾಡಿರುವಂತ ಅನಾಲಿಸಿಸ್ ಮಾಡೋರು ಅಂತ ಹೇಳ್ತಿರೋದು. There is not at all that huge difference between these players. It is just that mentality switch. ISL ಅಲ್ಲಿ ಯಾಕೆ ವಿದ್ಯಾಸಾಗರ್ ಇಲ್ಲಿ BFC ಕ್ಲಿಕ್ ಆಗಿಲ್ಲ ಅಂದ್ರೆ, ಅವನು ನಂಬರ್ 9 ಆಡಿದಾಗ ಇಟ್ ಇಡ್ ನಾಟ್ ಆ ಮೆಂಟಾಲಿಟಿ ತರಲೇ ಇಲ್ಲ. ಅವನು ಐಲಿಗಲ್ಲಿ ಎಷ್ಟು ಲೇತಲ್ ಇದ್ದ, ಅವನು ಐಲಿಗಲ್ಲಿ ಎಷ್ಟು ಫ್ರೀ ಸೋಲ್ ಇದ್ದ, ಅವ್ನು ಎಷ್ಟು ನೀಟಾಗಿ ಓಡಾಡ್ಕೊಂಡು ಹೆಂಗ್ ಗೋಲ್ ಆಡ್ತಿದ್ದ, ಆ ಮೆಂಟಾಲಿಟಿ ಅವ್ನು ಇಲ್ಲಿ ತರಕ್ ಆಗ್ಲೇ ಇಲ್ಲ. ಅವ್ನಿಗೆ ಪ್ರೆಷರ್ ತರ್ಕೊಳಕ್ಕೆ ಆಗ್ಲಿಲ್ಲ ಇಲ್ಲಿ BFC ವೇಟ್ ಅವನ ತಲೆ ಮೇಲೆ ಹಾಕೊಳಕ್ಕೆ ಆಗ್ಲಿಲ್ಲ ಅವನಿಗೆ.
ಅವ್ನು ತಪ್ಪು ಅಂತ ನಾನು ಹೇಳ್ತಿಲ್ಲ, ಈ ಜಸ್ಟ್ ನಾಟ್ ಮೇಡ್ ಫಾರ್ BFC, ದಟ್ಸ್ ಆಲ್. ಸೊ ಅದನ್ನ ಕೋಚ್ಗಳನ್ನ ಸರಿ ಮಾಡಬಹುದು ಅಥವಾ ಪ್ಲೇಯರ್ಸ್ಗಳು ಅದನ್ನ ಸ್ವಿಚ್ ಮಾಡ್ಕೋಬಹುದು. ಇಟ್ ಇಸ್ ನಾಟ್ ದಟ್ ಹಾರ್ಡ್. ಯಾಕಂದ್ರೆ ಸುನಿಲ್ ಛೇತ್ರಿ ಹೇಳ್ತಾರಲ್ಲ, ಮೆಂಟಾಲಿಟಿ ಸಮಥಿಂಗ್ ದಟ್ ಟೀಮ್ ಎಲ್ಲ ನಿಂಗೆ ಕೊಡುತ್ತೆ. ಸೊ ನಮ್ಮಲ್ಲಿ ಏನಾಗಿದೆ, ಯಾಕೆ ಆಶಿಕ್ ಕುರ್ನಿಯನ್ ಅನ್ನೋ ತರ ಯಾರೆಲ್ಲ ನೀನು ಕೋಟ್ ಗಟ್ಲ ಕೊಟ್ಬಿಟ್ಟು ತಂದು ಅಗೇನ್ ನಾ ಹೇಳ್ತೀನಲ್ಲ, ನಾನು ಯೂಶುವಲ್ ಜರ್ಸಿ ಮೇಲೆ ಸೈನ್ ಅಂದ್ರೆ ನಂಬರ್ ಆಗ್ಲಿ ಹೆಸರಾಗಿ ಹಾಕ್ಸ್ಕೊಳ್ಳೋ, ಅಕಸ್ಮಾತ್ ಆಶಿಕ್ ಕುರ್ನಿಯನ್ ಸ್ಕೋರ್ಸ್ more than 7 goals this season, I'm gonna get his name on my jersey. Yes, I'm telling you, recorded 7 goals ಮೇಲೆ if he scores. Goals or assist? Goals only. We are not signing him for assist. Yeah. Goals, 7 goals in ISL season. We'll come back to this. Okay. We'll see. So I think two and any other Indian players sign ಮಾಡಿದೀವಿ ಯಶ್ ನಾವು? Ricky is back. ಐ ಲೀಗ್ ಇಂದ ಜೈಪ್ರೀತ್ ಸಿಂಗ್ ಅಂತ ಗೋಲ್ಡನ್ ಗ್ಲೌಸ್ ವಿನ್ನರ್, ಅವನೊಬ್ಬ ಸೈನ್ ಮಾಡಿದೀವಿ. ನೆಕ್ಸ್ಟ್ ಎಲ್ಲ ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್ಸ್ ಇದೆ. ಫಸ್ಟ್ ಶಿವಾಲ್ಡೋ 28, ಮೊಲ್ಲಾ 28, ಫನಾಯ್ 28, ರೋಷನ್ 29. ಸೊ ಸನಾ, ನಿಖಿಲ್ ಪೂಜಾರಿ, ಗುರ್ಪ್ರೀತ್ ಸುರೇಶ್ 28. Wow. Okay, ಮೊಲ್ಲಾ 28. That is surprising. 28. ನಾನು I think 1 year ಅಷ್ಟೇ ಎಕ್ಸ್ಟೆಂಡ್ ಮಾಡಿದೆ ಅನ್ಕೊಂಡು. Okay, 3 years. It's good. I think Molla is questionable. We will see because ಅವನಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ಹೋಪ್ಫುಲಿ ನೆಕ್ಸ್ಟ್ ಅವನಿಗೆ ಶಿವನ್ಕಿನ ಆಡ್ ಆಪರ್ಚುನಿಟಿ ಕೊಡ್ತಾರೆ ಅನ್ಕೋತೀನಿ. ಅದೇ ಬಿಟ್ರೆ ಅದರ್ವೈಸ್ ರೆಸ್ಟ್ ಆಲ್ ಆರ್ ವೆರಿ ಗುಡ್ ಅಲ್ಲ. ಓಕೆ, ಎಲ್ಲ ಮಿಡ್ಫೀಲ್ಡರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೀವಿ ಸತಿ. ಶಿವಾಲ್ಡೋ ಇರ್ಬೋದು, ಫನಾ ಇರ್ಬೋದು, ಸುರೇಶ ಇದ್ದಾನೆ, ಸೋಹಮ್ ಬರ್ತಾನೆ. ಸೋಹಮ್ ಕಾಂಟ್ರಾಕ್ಟ್ ನಮ್ಮ ಹತ್ರ 24 ಇಲ್ಲ, ಕಾಂಟ್ರಾಕ್ಟ್ ಅಂತ ಸದ್ಯಕ್ಕಿಲ್ಲ. ಲೈಕ್ ಅಂದ್ರೆ ಸೀನಿಯರ್ ಟೀಮ್ ಕಾಂಟ್ರಾಕ್ಟ್ ಇಲ್ಲ, ರಿಸರ್ವ್ಸ್ ಟೀಮ್ ದೇ ಕಾಂಟ್ರಾಕ್ಟ್ ಇರೋದೊಂದು. ಬಟ್ ಅವನು ಇವಾಗ ಲಾಸ್ಟ್ ಇಯರ್ ಅವನು ಇನ್ಕ್ಲೂಡ್ ಮಾಡಿದ್ದಾರೆ ಅಂದ್ರೆ ದೇ ವಿಲ್ ಸೈನ್ ಹಿಮ್ ಫಾರ್ ಅ ಫ್ಯೂಚರ್ ಅಂತ ಅನ್ಸುತ್ತೆ. ನಮ್ಮ ಬಾಯ್ ಕೂಡ ಅವನು ಬೆಂಗಳೂರು ಬಾಯ್. So and one more thing, he has to understand, he has more probability of getting into national team. That is his dream. That can be achieved kind of easily in BFC than anywhere else. So boy, remember ಈ ಮೆಕರ್ಟ್ ಅಂತಾನ ಹೋಗ್ಬೇಕು ಅನ್ಕೊಂಡ್ರೆ ಪ್ಲೀಸ್ ಈಸ್ ಆಕ್ಚುಲಿ ಗುಡ್ ಕಿಡ್, ಚೆನ್ನಾಗಿ ಆಡ್ತಾನೆ ಅವನು. ಸೊ ಹೌದು. ಸೊ ಅದಾದ್ಮೇಲೆ ಇನ್ನ ಮಿಕ್ಕಿದ್ದು ಫಾರಿನ್ ಸೈನಿಂಗ್ಸ್ ಬರ್ಬೇಕಷ್ಟೇ. ಇದುವರೆಗೂ ಕನ್ಫರ್ಮ್ ಆಗಿರೋದು ಫಾರಿನ್ ಸೈನಿಂಗ್ಸ್ ಪ್ರೆಸೆಂಟ್ಲಿ ಗುಡ್ ಥಿಂಗ್ ಅದೇನಂದ್ರೆ ಸಿ ಡಿಫರೆನ್ಸ್ ಇನ್ ನ್ಯಾಷನಾಲಿಟಿ. ಸೊ ಒಂದ್ ಹೇಳ್ಬೋದು ಏನಂದ್ರೆ ಝರಾಗೋಜಾ ಇಸ್ ನಾಟ್ ಗೋಯಿಂಗ್ ಫಾರ್ ಒನ್ಲಿ ಸ್ಪ್ಯಾನಿಶ್ ಅಂತ. ವಾಟ್ ಯು ಥಿಂಕ್ ಯಶ್? Obviously, Edgar Mendes only confirmed signing. Is a Spanish guy. Last year ನೀವು ನೋಡಿರ್ಬೋದು, he scored around 10 goals. But ನನಗೆ ಒಂದೇ ಒಂದು ಅವನ ಮೇಲೆ ಕಾನ್ಫಿಡೆನ್ಸ್ ಏನಂದ್ರೆ he has a La Liga standard. ಅದೊಂದೇ ನನಗೆ ಕಾನ್ಫಿಡೆನ್ಸ್. ಲಾಲಿಗಾದಲ್ಲಿ ಆಡಿರೋ ಕ್ವಾಲಿಟಿ ಇದೆ, ಅದೊಂದಕ್ಕೆ ನಾನು ಅವನನ್ನು ಪ್ರಿಫರ್ ಮಾಡಿದ್ದು ಓವರ್ ಪೆರೇರಾ ಡಿಯಾಸ್. ಅದು ಮತ್ತೆ ಇಂಜುರಿ ಫ್ರೀ ವಾಸ್ he played almost all games. ಯಾವುದು ಇಂಜುರಿ ಅಂತ ಏನಿಲ್ಲ. ಸೊ 1 more year is a good buy clause ಅಂತ ಹೇಳ್ಬೋದು ಇದು. ಯಾಕಂದ್ರೆ ಇವಾಗ ತಿರ್ಗಾ ಇನ್ನೊಬ್ಬ ಸ್ಟ್ರೈಕರ್ ಹುಡ್ಕೊಂಡ್ ಬಾ, ಅವನು ಸಕ್ಸಸ್ ಆಗಿಲ್ಲ ಅಂದ್ರೆ ಅದು ತಿರ್ಗಾ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ಪ್ರೈಮ್ ಎಕ್ಸಾಂಪಲ್ ಪೆರೇರಾ ಡಿಯಾಸ್ ಆಯ್ತಲ್ಲ, he was injured most of the game. So Edgar Mendes is giving us minimum guarantee ಅಲ್ಲ? Minimum guarantee around 8 to 10 goals. So I think if we again do that this season alla, it will be awesome. ISL alla adanenra madidre it will be awesome. No, again, personally I'm not a Edgar Mendes fan. I would love to see, I mean we are one more signing ide alla, so foreign. I want somebody who runs around. I don't usually like the ones who wait for the ball and then finish it in however the best way possible, maybe a worldie or whatever it is. But for me, a striker has to do something and then get the goals, if not by him, with somebody else. So hopefully we get a different type of striker. Having Mendes is good, but I want to see some different kind of striker, the new foreign signing which are. So yes, nam next foreign signing striker anta athwa we are going for some else? ಇಲ್ಲ ಸ್ಟ್ರೈಕರ್ ಬೇಕೇ ಬೇಕು. ಯಾಕೆಂದ್ರೆ ಇಫ್ ಎಡ್ಗರ್ ಗೆ ಏನಾದ್ರು ಇಂಜುರಿ ಆಯ್ತು ಅಂದ್ರೆ ವಿ ನೀಡ್ ಅದರ್ ಗೈ ಹೂ ಕ್ಯಾನ್ ಪ್ಲೇ ಆಸ್ ಸ್ಟ್ರೈಕರ್. ಆರ್ ನನಗನ್ಸುತ್ತೆ ವಿ ಆರ್ ಲುಕಿಂಗ್ ಎಡ್ಗರ್ ಆಸ್ ಅ ಮೈನ್ ಸ್ಟ್ರೈಕರ್ ಅಂಡ್ ವಿಲ್ ಗೆಟ್ ಅ ಬ್ಯಾಕಪ್ ಸ್ಟ್ರೈಕರ್ ಅಂತ ನನಗನ್ಸುತ್ತೆ. ವಿ ಡೋಂಟ್ really doesn't matter, but we just need a different kind of who can give a different angle to. ನಾನೊಂದು ಮಾತಾಡಲ್ಲ ಮೆಟ್ರೋಪಾಲಿಟನ್ಸ್ ಅಂತ ಒಂದು ಟೀಮ್ ಅಲ್ಲಿ ಒಬ್ಬ ಇದಾನೆ, ಜೆರ್ಸಿ ನಂಬರ್ 7, ಇವಾಗ್ಲೂ ಗೋಲ್ಸ್ ಹೊಡಿತಿದ್ದಾನೆ.
ಅವನನ್ನ ಕರ್ಕೊಂಬನ್ನಿ ಪ್ಲೀಸ್. ಮೆಟ್ರೋಪಾಲಿಟನ್ಸ್ ಎಲ್ಲಿಂದ ಟೀಮ್ ಅದು? ಸ್ಪ್ಯಾನಿಷ್ ಫೋರ್ತ್ ಡಿವಿಷನ್ ಅದು. ಜನ ಇನ್ನೂ ಮೂವ್ ಆಗಿಲ್ಲ ಗುರು. We are in 2026 where ISL might happen, might not happen, but Nico fans are still here in Paninkashu. Nodi. Yeah, they are still. BFC group ಇದೆ. ನಮ್ BFC ಗ್ರೂಪ್ ಇದೆಯಲ್ಲ, ಅದ್ರಲ್ಲಿ ಅಂತೂ ಅದು ಬಂದಾಗ ಹುಡುಗರೆಲ್ಲ ಏನೋ ತಮ್ಮ ಎಕ್ಸ್ ಗಂಡ ಮಾಡ್ಕೋತಾರೆ ಗುರು. ಯಾರಿಗ್ ಬೇಡ ಹೇಳು ಮೀಕೋ, ಎಲ್ರಿಗೂ ಬೇಕು ಮೀಕೋ. ಅದಕ್ಕೆ ಕರ್ಕೊಂಡ್ ಬಂದ್ಬೇಡಿ ಅಂತ ಹೇಳಿದ್ರು. ಅವನ ಹೆಸರಲ್ಲಿ ಸುಮ್ನೆ ಸೈನ್ ಹಾಕ್ಸಿ ಅವನನ್ನ ಕೊಡ್ಸಿ ಸಾಕು. Okay, let's move on to the next signing. ಮೀಕೋ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. So but ನನಗೊಂದು ಅರ್ಥ ಆಗಿಲ್ಲ. I was reading about Bahi. Okay, he has ಅವರು ಡಿಫೆನ್ಸಿವ್ ಮಿಡ್ ಪೊಸಿಷನ್ ಅಲ್ಲಿ ಜಾಸ್ತಿ ಆಡಿದ್ದಾರೆ ದ್ಯಾನ್ ಅ ಸೆಂಟರ್ ಬ್ಯಾಕ್, ವಿಚ್ ವಾಸ್ ಸರ್ಪ್ರೈಸಿಂಗ್. ಪ್ರೈಮರಿ ಪೊಸಿಷನ್ ಬಂದು CB or CDM, like the coach used him as a CDM ಅವನು ಲಾಸ್ಟ್ ಕ್ಲಬ್ ಅಲ್ಲಿ. ಹೌದು. The thing is the guy is a right footed center back, ಚೆನ್ನಾಗಿ ಆಡ್ತಾನೆ ಸೆಂಟರ್ ಬ್ಯಾಕ್. So if you are taking him as a CDM, then you are telling me that there is no replacement for Joe. No. ಅವನೇ ಸಲಾವುದ್ದೀನ್ ರಿಪ್ಲೇಸ್ಮೆಂಟ್. he is a center back. The thing is ಇವಾಗ ಏನಾಗಿದೆ BFC ಲಿ we won't start one foreign or one Indian center back start ಮಾಡಲ್ಲ, because we have Beke, we have Sana, and this guy is just ಏನಂತೀರಾ ನಿಮ್ಗೆ temporary, like if anyone got injured or suspension ಇದೆ ಅಂದ್ರೆ he might start ಅಷ್ಟೇ ನನ್ನ ಪ್ರಕಾರ. We'll go with he feels that CB position well, because I read him as a defensive mid than a CB. But we signed this guy Siraj from ಯಾವ್ದು what a signing, Manju. I think that's a very good signing. He played over 100 games, 11 goals, 5 assists, around 7 to 8 yellow cards aste. You don't see his assist or goals, but on passing skill is next level. His passing skill and his vision is next level. Like most of the passing are progressive. ಯಾವುದು ಅಲ್ಲೇ ಬ್ಯಾಕ್ ಪಾಸಸ್ ನೋಡಲ್ಲ, ಪ್ರೋಗ್ರೆಸಿವ್ ಪಾಸಸ್ ಡೈರೆಕ್ಟ್ ಟು ವಿಂಗ್ಸ್ ಸ್ವಿಚ್ ಆಗುತ್ತೆ, ವಿಂಗ್ಸ್ಗೆ ಮಿಡ್ ಇಂದ ವಿಂಗ್ಸ್ ಸ್ವಿಚ್ ಆಗುತ್ತೆ, ಬಿಟ್ ಎನಿ ಸೈಡ್ ಲೆಫ್ಟ್ ರೈಟ್. But for me it doesn't seem like a deadwood. He's somebody who's playing very regular football. So ನನಗೆ ಅದು ಬಹಳ ಇಷ್ಟ ಆಯ್ತು. I'm more have a lot of expectation on him. ನೋಡೋಣ ಹೆಂಗಿರುತ್ತೆ. So next Ran Williams, ಇದು we don't know it's signed or ಏನಂತ ಗೊತ್ತಿಲ್ಲ. In a place where national team players are not talking about ISL, the guy came out selling that football in India. ಅದು ಸೈನ್ ಏನಕ್ಕಾಗಿಲ್ಲ ಅಂದ್ರೆ ಮೇ ಬಿ ವಿ ಆರ್ ಲುಕಿಂಗ್ ಔಟ್ ಫಾರ್ ಇಂಡಿಯನ್ ಪಾಸ್ಪೋರ್ಟ್ ಅಂತ, ಇಂಡಿಯನ್ ಪ್ಲೇಯರ್ ಆಗಿ ಸೈನ್ ಮಾಡಬಹುದು ಅಂತ ನೋಡ್ತಿದೀವಿ. ಅದಾಗಲ್ಲ. ನಾನು ಹೇಳ್ತಿದ್ದೀನಲ್ಲ, that won't be this soon. That will take lot of time. ಒಂದೇ thing. ಎರಡನೇದು, see his brother also tried ಅಲ್ಲ, it is not that easy. He is not the first, and also we have to remember he is not the first one, but they ಮಾಡ್ಬೇಕು ಅನ್ಕೊಂಡವ್ರು ಮಾಡ್ಬೋದು, ಆಗಲ್ಲ ಅಂತಲ್ಲ. He is 31 now. There is no there is no other question of renewing his contract ಅಥವಾ ಅವನ್ನ ಲಾಂಗ್ ಟರ್ಮ್ ಅಲ್ಲಿ ಸೈನ್ ಮಾಡಕ್ಕೆ. there are lot of reasons why we should keep him. So we will keep him. I think there is ದೇವರಂತ ಮನುಷ್ಯ ಮಂಜು, ಏನ್ ಹೇಳೋದು. ಆ ಪೋಸ್ಟ್ ನೋಡ್ಬಿಟ್ಟು ನಾನು ಯಾಕೆ ಬೇಕು ಇಂಡಿಯನ್ ಪ್ಲೇಯರ್ಸ್ ಎಲ್ಲ, ಲಕ್ಕಿ ಟು ಹ್ಯಾವ್ ಹಿಮ್. ನನಗೆ ಈ ತರ ಆದಾಗಲೇ ಬಹಳ ನನಗೆ ಭಯಂಕರ ಉರಿಯೋದು ಅಂದ್ರೆ ಈ ನ್ಯಾಷನಲ್ ಟೀಮ್ ಪ್ಲೇಯರ್ಸ್ ಬಗ್ಗೆ ಅವ್ರು ನೆನಪು ಮಾಡ್ಕೊಂಡಾಗೆಲ್ಲ ಸಿಟ್ಟು ಬರುತ್ತೆ ನನಗೆ. ಏನಕ್ಕಂದ್ರೆ ಫ್ಯಾನ್ಸ್ ಕೂಡ ಈ ತರ ಏನಾದ್ರು ಇಶ್ಯೂ ಆದಾಗೆ, ಎವ್ರಿಬಡಿ ಇಸ್ ಟಾಕಿಂಗ್ ಅಲ್ಲ. ಇವಾಗ ಆಶೀಶ್ ನೇಗಿ ಆಯ್ತು, ಅವರೆಲ್ಲ ಎಷ್ಟು ಜೋರಾಗಿ ಮಾತಾಡ್ತಿದ್ದಾರೆ ಆಕ್ಚುಲಿ. ಸೊ ಇವಾಗ ಇವನ್ ಮಾರ್ಕಸ್ ಮೈಟ್ ಆಲ್ಸೋ ರೈಟ್ ಅಗೇನ್ಸ್ಟ್ AFFR. ಆ ತರ ವಿ ಆರ್ ಇನ್ ಸಚ್ ಸಿಚುವೇಶನ್. ಹಿಂಗೆಲ್ಲ ಇರ್ಬೇಕಾದ್ರೆ ಫ್ಯಾನ್ಸ್ ಒಂದು ಇಷ್ಟು ಪಿಚಿಂಗ್ ಮಾಡ್ತಾರೆ, ಇಷ್ಟೆಲ್ಲ ತಗೊಳ್ತಾರೆ, ಇದೆಲ್ಲ ಸ್ಕ್ರಾಪ್ ನ ಮತ್ತೆ ಇಷ್ಟೆಲ್ಲ ವಾಪಸ್ ನಮ್ಮ ಹಕ್ಕ ನಾವು ಕೇಳ್ತೀವಿ ಅಂದಾಗ ಈ ನ್ಯಾಷನಲ್ ಟೀಮ್ ಪ್ಲೇಯರ್ಸ್ ಹೋಗ್ಬಿಟ್ಟು ಅಲ್ಲಿ ಅಷ್ಟು ಕೆಟ್ಟದಾಗ ಆಡ್ತಾರಲ್ಲ, ಈ ನನ್ನ ಮಕ್ಕಳಿಗೋಸ್ಕರ ಗುರು ನಾವು ಇಷ್ಟೆಲ್ಲ ಮಾತಾಡಿದ್ವಿ, ಇಷ್ಟೆಲ್ಲ ಮಾತಾಡಿದ್ವಿ ಅನ್ಸ್ಬಿಡುತ್ತೆ. ಸೊ ದಟ್ ಈಸ್ ಸಮಥಿಂಗ್ ಚೇತ್ರಿ ಅಂಡ್ ಬಾಯ್ಸ್ ಶುಡ್ ರಿಮೆಂಬರ್. ಅಲ್ಲಿ ಆ ಲೆವೆಲ್ ತಗೊಂಡು ಹೋಗ್ಬಾರ್ದು ಯಾವುದೇ ಸಪೋರ್ಟರ್ಸ್ ನ, ಬಿಕಾಸ್ ಇಫ್ ದೇ ಆಲ್ಸೋ ಡಿಸೈಡ್ ದಿಸ್ ಈಸ್ ಇಟ್ ಮ್ಯಾನ್, ದೇರ್ ಇಸ್ ನಥಿಂಗ್ going to happen here ಅಂತ ಅವರು ರಿಯಲೈಸ್ ಆಗ್ಬಿಟ್ರೆ, ವಿಚ್ ಇಸ್ ನಾವು ಹತ್ತತ್ರ ಆ ಆಲೋಚನೆಗೆ ಹತ್ತತ್ರ ಹೋಗ್ತಾ ಇದೀವಿ, ವಿಚ್ ಇಸ್ ವೆರಿ ಸ್ಯಾಡ್. ನಾನು ಹೇಳ್ತಿರೋದು
that is the end of any sport. It is not the administrators, it is not the players, it is not the quality of that sport, nothing brother. ಇನ್ನು ಫುಟ್ಬಾಲ್ ಕಿತ್ತೋಗಿರೋ ತರ ಆಡ್ತಾರೆ ಅಂತ ಕಂಟ್ರೀಸ್ ಎಲ್ಲ ಎಕ್ಸ್ಟ್ರೀಮ್ಲಿ ಚೆನ್ನಾಗಿದೆ ಸ್ಪೋರ್ಟ್. ಬಟ್ ರೀಸನ್ ಏನಂದ್ರೆ ಬಿಕಾಸ್ ದಿಸ್ ಕಮ್ಯುನಿಟಿ, ದಿಸ್ ಸಿಸ್ಟಮ್, ಅದು ಫ್ಯಾನ್ಸ್ ನ ಇವ್ರು ಯಾವ ಲೆವೆಲ್ಗೆ ತಗೊಂಡು ನಿಂದ್ರಿಸಿದ್ದಾರೆ ಅಂದ್ರೆ ಇವಾಗ ಒಂದ್ ಸ್ವಲ್ಪ ವುಮೆನ್ಸ್ ಟೀಮ್ ಏನಾದ್ರು ಹಂಗೆ ಹೊಡ್ಸ್ಕೊಂಡ್ ಬಂದಿದ್ರು, ಅವರು ಚೆನ್ನಾಗಿ ಆಡಿದಿಲ್ಲ ಅಂದ್ರೆ ಎಷ್ಟೊಂದ್ ಜನ ಸ್ನಾಪ್ ಆಗ್ಬಿಟ್ರು ಅವ್ರು. ನಾನು ನಿಜ ಹೇಳ್ತೀನಿ, ಸಾಕಾಗಿದೆ ಇದು ಅಂತಂದು ತುಂಬಾ ಜನ ಆಗಿದ್ದಾರೆ ಸ್ನಾಪ್ ಔಟ್. ವಿ ವಾಂಟೆಡ್ ISL ಒಂದು ಒಳ್ಳೆ ರೀತಿಯಿಂದ ನ್ಯೂಸ್ ಆಗ್ಲಿ ಅಂತ. ಇಫ್ ಅಟ್ ಆಲ್ ISL ಡಸಂಟ್ ಹ್ಯಾಪನ್, we will be all over the news for a bad reason, which is very, 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 very bad thing for Indian football. And surprisingly, that is not new for Indian football. so we have always been in drama. There is not even a single peaceful day, not even single peaceful. ಇದಾಯ್ತು, ಇದಕ್ಕಿಂತ ಏನು ಆಗಕ್ಕೆ ಸಾಧ್ಯ ಇಲ್ಲ ಅಂದಾಗಲೇ they will find next they will find a new law. ಇನ್ನು ಏನ್ ಮಾಡ್ಬೋದು ಅಂತ, ಇನ್ನು ಕೆಳಗೆ ಹೆಂಗ್ ಹೋಗ್ಬೋದು ಅಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ, ಅದನ್ನ ಪದಗಳಲ್ಲಿ ಹೇಳಕ್ಕೆ ಆಗಲ್ಲ, ಅಷ್ಟು ಕೋಪ ಬರುತ್ತೆ ನನಗೆ ಒಂದೊಂದ್ಸರಿ ಇಂಡಿಯನ್ ಫುಟ್ಬಾಲ್ ಅಂದ ತಕ್ಷಣ ಯಪ್ಪ ಅನ್ಸುತ್ತೆ ನನಗೆ. ಅಂದ್ರೆ ಯಾವ್ದಕ್ಕೂ ಮನಸ್ಸಿಲ್ಲಂಗ ಆಗ್ಬಿಟ್ಟಿದೆ, ಆ ತರ ಮಾಡಿಟ್ಬಿಟ್ಟಿದ್ದಾರೆ ಅವ್ರ ಫ್ಯಾನ್ಸ್ ನ ತಗೊಂಡೋಗಿ. ಸೊ ಇಟ್ ಇಸ್ ವೆರಿ 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 ಬ್ಯಾಡ್ ಸಿಚುವೇಶನ್. ಬಟ್ ಇದ್ರಲ್ಲೂ ಕೂಡ ಹೋಪ್ ಹುಡುಕ್ತಿದಾರಲ್ಲ, ಸಲ್ಯೂಟ್ ಟು ಎವ್ರಿವನ್ ಹೂ ಸ್ಟಿಲ್ believes that something's going to happen alwa. I swear. ಹೌದು ಅನ್ಬಿಲಿಯಬಲ್ ಲೋ ಇವೆಲ್ಲ ಎವ್ರಿ ಇಯರ್. ಓಕೆ, ಮೋಹನ್ ಆಗೋಣ. ರಾನ್ ಬಗ್ಗೆ ಗೊತ್ತಿದೆ, ಲಾಸ್ಟ್ ಸೀಸನ್ he was fit. Initial part of the games ಅಲ್ಲಿ ಇಂಜುರಿ ಇದ್ದ, ಬಟ್ once he was fit, he gave his 100% every time. ನನಗೆ ಅನ್ಸಿದ್ದು ಒಬ್ಬ ಫಾರಿನ್ ಪ್ಲೇಯರ್ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ಆಫ್ಟರ್ ಕ್ಲೈಟನ್ ಸಿಲ್ವಾ, ಇಟ್ ವಾಸ್ ಅಲೆಕ್ಸ್ ಅಂಡ್ ರಾನ್, ಹೂ ಹಾರ್ಟ್ ಪೂರ್ತಿ ಮನ್ಸ್ಫೂರ್ತಿ ಕೊಟ್ಟು ಒಂದು ಕ್ಲಬ್ಗೆ ಆಡಿದಂತ ಪ್ಲೇಯರ್ಸ್. ಸೊ ರಾನ್ ಬಗ್ಗೆ ಇನ್ನು ಹೇಳೋದ್ ಬೇಕಿಲ್ಲ. ನೆಕ್ಸ್ಟ್ ಬಂದು ಬ್ರಿಯಾನ್ ಸ್ಯಾಂಚೆಸ್ ಇಸ್ ಅರ್ಜೆಂಟೀನಿಯನ್ ಗಾಯ್, 32 year old. ಅವನ ಬಗ್ಗೆ ತುಂಬಾ ಕೇಳಿದೀನಿ ಗುರು ನಾನು. ಅಂದ್ರೆ people are excited, but there is nothing in his stats. injury prone. ಮತ್ತೆ somebody who creates a player similar to Kezia Winthrop, like in terms of injury not the playing style and everything. No. So in terms of injury, so he is somebody we is hoping that we will replace Noguera with. Okay. So nan prakara inondu slot ide, and one more thing is this guy can play as a second striker. ನನಗೇನೋ ನೋಡಿದ್ರೆ ಬಾಲರ್ ಅನ್ಸ್ತಾನೆ ಗುರು, ಇಷ್ಟಿದ್ದಾನೆ. ಸೊ ಇನ್ನೊಂದು ಗೊತ್ತಾ, ಸ್ಟಾಟ್ಸ್ ಎಲ್ಲ ನೋಡಿ ಯಾಕೆ ಸೈನ್ ಮಾಡ್ತಾ ಇದೀವಿ ಅನಿಸ್ಬಿಟ್ಟು. there is nothing in his profile. At least I saw in transfer market, there's nothing ಮಂಜು, ಏನಂದ್ರೆ ಏನೂ ಇಲ್ಲ. ಹೌದು ಯಾರು ಖುದ್ದಾಗಿ ನೋಡಿದಾರೆ ಅವ್ರಿಗೇನೋ ಇಂಪ್ರೆಸ್ ಆಗಿರ್ಬೇಕು ಅನ್ಕೋತೀನಿ. ಮೋಸ್ಟ್ಲಿ ವಿಡಿಯೋಸ್ ನೋಡಿರ್ಬೋದು, ಬಟ್ ಸ್ಟಾಟ್ಸ್ ಅಲ್ಲಿ ಏನೂ ಇಲ್ಲ. ಲಿಂಕ್ಡ್ಇನ್ ಅಲ್ಲಿ ವಿಡಿಯೋಸ್ ಅಲ್ಲ ಮಾರಾಯ, ಹೋಪ್ಫುಲಿ ಇವರು ಅಲ್ಲಿ ಸ್ಕೌಟ್ಸ್ ನೋಡಿರ್ತಾರೆ ಅನ್ಕೋತೀನಿ ಯಾರಾದ್ರೂ. ಬರೀ ವಿಡಿಯೋಸ್ ನೋಡಿ ಸ್ಟಾಟ್ಸ್ ನೋಡಿದ್ರೆ ಐ ಡೋಂಟ್ ಥಿಂಕ್ ದೇ ವಿಲ್ ರೆಕ್ರೂಟ್ ಹಿಮ್ ಅನ್ನೋ ತರ. let them join us, no, we'll go there. ವಿಡಿಯೋಸ್ ನೋಡಿ ಮಾತಾಡೋದಾದ್ರೆ let them join us, ನಮಗೂ ಸ್ವಲ್ಪ ಎಕ್ಸ್ಪೋಜರ್ ಸಿಗುತ್ತೆ. ಲಿಂಕ್ಡ್ಇನ್ ಅಲ್ಲಿ ಏನಾದ್ರು ಪೋಸ್ಟ್ ಅಪ್ಲೈ ಮಾಡಿದ್ರಾ ಅಂತ, ಈ ತರ ಅಟ್ಯಾಕಿಂಗ್ ಮಿಡ್ಫೀಲ್ಡರ್ ರೋಲ್ ಖಾಲಿ ಇದೆ ಬಂದು ಯಾರಾದ್ರೂ ಅಂತ? but nothing, I don't know, hopefully he's good because there's nothing in his profile. And ಸಿರೋಸ್ ಬಗ್ಗೆ ಹೇಳ್ಬೇಕಂದ್ರೆ that guy played as a CF on CF ಕೂಡ ಆಡಿದಾನೆ. CF, ಲೆಫ್ಟ್ ಮಿಡ್, ರೈಟ್ ಮಿಡ್, CM ಇಷ್ಟು ಪೊಸಿಷನ್ ಆಡ್ತಾನೆ ಅವನು. ಓಕೆ, and ಉಜ್ಬೇಕಿಸ್ತಾನ್ ಒಳ್ಳೆ ಮೆಂಟಾಲಿಟಿ ಪ್ಲೇಯರ್ಸ್ ಕೂಡ. ಎಕ್ಸಾಕ್ಟ್ಲಿ. ಸೊ he has played in their prime league, super league, ಆಮೇಲೆ ಮಲೇಷಿಯಾ ಲೀಗ್ AFC ನಲ್ಲಿ ಆಡಿದಾನೆ. very excited about it. Okay. ಮಲೇಷಿಯಾ ಆಡಿದಾನೆ ಅಂದ್ರೆ ಐ ಥಿಂಕ್ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಅವನಿಗೆ ಅಂದ್ರೆ ಇಲ್ಲಿ ಐ ಮೀನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಆಡೋದು ಅಭ್ಯಾಸ ಇದೆ. ನೋಡುವ, ಐ ಥಿಂಕ್ ಅದರ್ವೈಸ್ ನಮ್ದೆಲ್ಲ ಕ್ವಾಲಿಟಿ ಆಫ್ ದ ಲೀಗ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಮಲೇಷಿಯಾ ನಮ್ದೆಲ್ಲ. ಸೊ ಬಟ್ ಉಜ್ಬೇಕಿಸ್ತಾನ್ ನಾಟ್ ಮಚ್ ಡಿಫರೆನ್ಸ್. ಉಜ್ಬೇಕಿಸ್ತಾನ್ ಟಾಪ್ ಲೀಗ್ ಇಸ್ ವೇ ಅಹೆಡ್ ಅನ್ಸುತ್ತೆ ನನ್ನ ಪ್ರಕಾರ. ಹೌದು ಸರ್, ಅವರು ವರ್ಲ್ಡ್ ಕಪ್ ಗೆಲ್ಲ ಕ್ವಾಲಿಫೈ ಆಗ್ತಾರೆ ಅವರು, ಮತ್ತೆ ವೇ ಅಹೆಡ್, ನಾಟ್ ಇವನ್ ಕಂಪೇರಬಲ್. ನಾನು ಸೊ ಅದರಲ್ಲಿ ಅವನಿಗೆ 100 games ಅಲ್ಲಿ he got 16 GA as a CDM ಅಂದ್ರೆ it's too good without yellow cards. Only he got 8 yellow cards.
ಏನ್ ನ್ಯೂಸ್ ಇಲ್ಲ ಸರ್. ಇದು ನೆಕ್ಸ್ಟ್ ಸ್ಟ್ರೈಕರ್ ಯಾರು ಸೈನ್ ಮಾಡ್ತಿದೀವಿ ಅಂತ ಮಾಡ್ತಾರೆ ಎಲ್ಲ ಈ ಪ್ಲೇಯರ್ ಬಿಟ್ರೆ ನನಗೆ ಇನ್ಫಾರ್ಮೇಶನ್ ಇಲ್ಲ, ಜಸ್ಟ್ ಆಸ್ ಅ ಕಾಮಿಡಿ ಇರ್ಬೇಕದು. ಸಮ್ posted about we are getting ex Real Madrid academy and other guy who played for ಅಂತ ಇತ್ತು. ಅದು ಜಸ್ಟ್ ಮಂಜು ಬೇಜಾರಾಗೋಯ್ತು ಮಂಜುಗೆ ರಿಯಲ್ ಮ್ಯಾಡ್ರಿಡ್ ಅಂತ. ಇಲ್ಲ ಹಂಗಲ್ಲ, ರಿಯಲ್ ಮ್ಯಾಡ್ರಿಡ್ ಅಕಾಡೆಮಿ ಸ್ಟ್ರೈಕರ್ಸ್ ಯಾರು ಚೆನ್ನಾಗಿದ್ದಾರೆ, ನಿನ್ ಹೆಸರು ನೋಡೋಣ. ಬಂದ ಒಬ್ನು ನಮ್ಗಂದ್ರೆ ಏನು ಕೆಲಸನೇ ಹಂಗೆ ಕರ್ಕೊಂಡು ಹೋಗ್ಬಿಟ್ಟ. ಅವನು ಇದಕ್ಕೆ ಆಡಿದಾನ, ಅವ್ನು ಪ್ರೀಮಿಯರ್ ಲೀಗ್ ಟಾಪ್ ಟೈರ್ ಆಡಿದಾನ ಅವನು. ಓ ಅಂದ್ರೆ ಮಾರ್ಕಿ ಸೈನಿಂಗ್ ಅದ್ ಫಾಲ್ಸ್ ಇರ್ಬೋದು, ಬಟ್ ನೀನ್ ಯಾವ್ದೋ ಮೋಹನ್ ಬಗಾನ್ ನ್ಯೂಸ್ ನೋಡ್ಬಿಟ್ಟು ಮೋಹನ್ ಬಗಾನ್ ಅಲ್ಲ ಅಲ್ಲ ಪೆಟ್ರೋಟಸ್ ಏನಾದ್ರು ಅವೈಲೇಬಲ್ ಇದನ್ನ ನೋಡು. ಪೆಟ್ರೋಟಸ್ ಇಲ್ಲ ಅವ್ರು ಬಿಡ್ತಿಲ್ಲ ನನಗೆ ಆತರ ಆಸ್ಟ್ರೇಲಿಯನ್ ಗನ್ ಏನಂದ್ರೆ ಬುಲೆಟ್ ಸ್ಟ್ರೈಕರ್ ಬೇಕು ಆತರ ಪ್ಲೇಯರ್ ಗುರು ಅವನು. ಅಂದ್ರೆ ನಾನು ಸೋಲಿನಾಡೆ ವಾಸ್ ಎ ಪ್ಲೇಯರ್, ಕ್ವಾಲಿಟಿ ಪ್ಲೇಯರ್ ಸೋಲಿನಾಡೆ. ಅವನೇ ಏನ್ ಪ್ಲೇಯರ್ ಅನಿಸ್ತದೆ ನನಗೆ. ಬಟ್ ಪೆಟ್ರೋಟೋಸ್ ಇದನ್ನಲ್ಲ ಅವ್ನು ಮೀರಿಸಿದ ನನ್ನ ಪ್ರಕಾರ ನನಗೆ ಪರ್ಸನಲಿ. The only difference I see is he plays last season only he played very few minutes. McLaren, Cummins, avanu they didn't get a lot of time. All of them got similar timings. None of them whenever ಅವ್ರ ಪಿಚ್ ಮೇಲೆ ಬಂದಾಗ ಯಾವಾಗ್ಲೂ ಅವ್ರಿಗೆ ನಾನು ಗೋಲ್ ಹೊಡೆಯಲ್ಲ ಅನ್ನೋ ಮೆಂಟಾಲಿಟಿ ಇರ್ಲೇ ಇಲ್ಲ ಅವರು. ನಾನು 93rd ಮಿನಿಟ್ ಆದ್ರೂ ಗೋಲ್ ಹೊಡೆಯೋ ಚಾನ್ಸ್ ಇದೆ ಅನ್ಕೊಂಡೇ ಆಡ್ದವ್ರು ಅವರು. ಅವ್ರ ಶೀಲ್ಡ್ ವಿನ್ ಆಗಕ್ಕೆ ಅದೇ ಕಾರಣ. ಒಡಿಶಾ ಮೇಲೆ ಅವನೇ ಹೊಡೆದಿದ್ದು ಗೋಲು. ಅನ್ರಿಯಲ್ ಮೆಂಟಾಲಿಟಿ. ಪೆಟ್ರಾಟೋಸೇ ಹೊಡೆದಿದ್ದು. ಏನ್ ಪ್ಲೇಯರ್ ಗುರು. ಐ ಥಿಂಕ್ ಲಾಸ್ಟ್ ಒಂದು 4-5 years ಅಲ್ಲಿ ISL ಅಲ್ಲಿ ನನ್ನ ಪ್ರಕಾರ ಟಾಪ್ ಪ್ಲೇಯರ್ ನೋಡು. ಗ್ರೆಗ್ ಸ್ಟುವರ್ಟ್ ಇದಾನೆ. ಗ್ರೆಗ್ ಸ್ಟುವರ್ಟ್ ಇಸ್ ದೇರ್. 2019 ಅಲ್ಲಿ ಡೇವಿಡ್ ವಿಲಿಯಮ್ಸ್, ರಾಯ್ ಕೃಷ್ಣ ತಗೊಂಡ್ಬಂದ್ರು ಸರ್. 4 ವರ್ಷದಲ್ಲಿ ಇಲ್ಲ ಹೇಳ್ತಿದ್ದೀನಿ, ಬಗಾನ್ ಸೈನಿಂಗ್ಸ್ ಸ್ಟ್ರೈಕರ್ ಹೇಳ್ತಿದ್ದೀನಿ. 2018-19 ಅಲ್ಲಿ ರಾಯ್ ಕೃಷ್ಣ, ಡೇವಿಡ್ ವಿಲಿಯಮ್ಸ್ ಕಾಂಬೋ ವಿತ್ ಎಡು ಗಾರ್ಸಿಯಾ. ಆಮೇಲೆ ಚೈನಾದಿಂದ ಕರ್ಕೊಂಡ್ ಬಂದ್ರು. ಆಮೇಲೆ 22 ನಲ್ಲಿ ದೇ ಬಾಟ್ ಪೆಟ್ರಾಟೋಸ್, 23 ಅಲ್ಲಿ ಕಮಿನ್ಸ್, 24 ಅಲ್ಲಿ ಮೆಕ್ಲಾರೆನ್, 25 ಅಲ್ಲಿ ನೋಡ್ಬೇಕು ಯಾರು ತರ್ತಿದ್ದಾರೆ ಅಂತ. ರಾಬಿನ್ಸನ್ ಅಂತ ಏನೋ ಹೇಳ್ತಿದ್ರು ವಸುಂಧರಾ ಕಿಂಗ್ಸ್ ಇಂದ, ಬಟ್ ಗೊತ್ತಿಲ್ಲ ಯಾರ ಜಾಗದಲ್ಲಿ ತರ್ತಾರ ಅವರು ಅಂತ. ಬಟ್ ಅದೇ ನಾನು ಹೇಳ್ತಿರೋದು ಓವರ್ ಆಲ್ ISL ನಾನು ಹೇಳ್ತಿರೋದು. ಇಫ್ ಯು ಜಸ್ಟ್ ಟೇಕ್ ISL ಮೆಂಟಾಲಿಟಿ, ಕ್ವಾಲಿಟಿ ಆಫ್ ಪ್ಲೇಯರ್, ಅದೆಲ್ಲ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಲಾಸ್ಟ್ 4 years ಅಲ್ಲಿ ದಿ ಬೆಸ್ಟ್ ಸೈನಿಂಗ್. ಇವನ್ ಐ ಥಿಂಕ್ ಇಸ್ ಬೆಟರ್ ದನ್ Ogbeche retired. Ogbeche ರಿಟೈರ್ಡ್. ಹೌದು, ವಾಟ್ ಅ ಸ್ಟ್ರೈಕರ್ ಅವನು. ನಾರ್ತ್ ಈಸ್ಟ್ ಅಲ್ಲಿ ಇದ್ದಾಗ ಜಾಗ ಹುಡ್ಕೊಂಡು ಹೋಗಿದ್ದ. ನಾರ್ತ್ ಈಸ್ಟ್ ಅದು BFC ಗೆ ಅಂದ್ರೆ ಫಿಕ್ಸ್ಡ್ ಅವನು. ಫಿಕ್ಸ್ಡ್ ಅವನು ಹಂಗೆ ನೆನಪಿಲ್ಲ. ಇನ್ನ ನೆನಪಿದೆ ನಂಗೆ ನಾರ್ತ್ ಈಸ್ಟ್ ಅಲ್ಲಿ ಒಳ್ಳೆ ಪ್ಲೇಯರ್ಸ್. ಆತರ ಪ್ಲೇಯರ್ಸ್ ಆತರ ಮೆಂಟಲಿ ಗನ್ ಪ್ಲೇಯರ್ಸ್ ಯಾರೋ ಒಬ್ರು ಸ್ಟ್ರೈಕರ್ BFC ಗೆ. ಮೊರಾಕೋ ಪ್ಲೇಯರ್ ಇವನ್ ತಗೊಂಡ್ ಬಂದ್ರಲ್ಲ ನಾರ್ತ್ ಈಸ್ಟ್, ನಮ್ ಮಂದಾರಣ್ಣ ಹಜಾರೆನ್ ಕರೆಸ್ದಂಗೆ ಈ ಸತಿ ಅವರು 2014 ಅಲ್ಲಿ ಯುರೋಪ ವಿನ್ ಆಗಿರೋ ಪ್ಲೇಯರ್ ಒಂದು ಸೈನ್ ಮಾಡಿದಾರೆ ಅವರು. ಗೋವಾ ಸೈನಿಂಗ್ಸ್ ಆರ್ ಟಾಪ್ ಕ್ಲಾಸ್. ಅಂಡ್ ಇವನ್ ನಾರ್ತ್ ಈಸ್ಟ್ ಅವ್ರದ್ದು ಕೂಡ ಸೂಪರ್ ಕ್ರೇಜಿ ಸೈನಿಂಗ್ಸ್ ಇದೆ ನಾರ್ತ್ ಈಸ್ಟ್. ಸೊ ಕ್ವಾಲಿಟಿ ಇಸ್ ರೂಫ್ ಟಾಪ್ ಇವಾಗ. ಅಂಡ್ ಆಲ್ಸೋ ಮಂದಾರ್ ಕೂಡ ಹೇಳಿದಾರೆ ನೀಟಾಗಿ, ಅವರ್ ಏಮ್ ಇಸ್ ಟು ಗೆಟ್ ಇನ್ ಟು ಏಷ್ಯಾ ಅಂತ ಅಂದ. ಸೊ ನಾನು ಅದೇ ಹೇಳೋಣ ಅನ್ಕೊಂಡೆ. ಮತ್ತೆ ಐ ಲೀಗ್ ಹೋಗ್ಬಿಟ್ಟು ಗೆದ್ಬಿಡುಗರು ಹೋಗ್ಬಿಡ್ತೀವಿ ಏಷ್ಯಾಕ್ಕೆ ಅಂತ. ಈ ನಮ್ಮ ಮಕ್ಕಳು ಐ ಲೀಗ್ ಈಗ ಏಷ್ಯಾ ಸ್ಲಾಟ್ ಕೊಡ್ತಿದ್ದಾರೆ ಗೊತ್ತಾಯ್ತಾನೆ. ವಿಯರ್ಡ್ ಅಬ್ಸಲ್ಯೂಟ್ ವಿಯರ್ಡ್. ನೀನು ಯಾವಾಗ ಐ ಲೀಗ್ ಬಂದು ನಿಂದು ಸೆಕೆಂಡ್ ಟೈರ್ ಅಂತ ಹೇಳ್ಬಿಟ್ಟಿದ್ಯಾ, ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ಯಾ ಎಲ್ಲರಿಗೂ. ಅದಾದ್ಮೇಲೆ ನೀನು ಹೋಗ್ಬಿಟ್ಟು ನಿನ್ ಸೆಕೆಂಡ್ ಟೈರ್ ಯಾರು ಗೆಲ್ತಾರೆ ಅವ್ರಿಗೆ ನೀನು ಕಾಂಟಿನೆಂಟಲ್ ಸ್ಲಾಟ್ ಕೊಡ್ತೀನಿ ಅನ್ನೋದು ಹೌ ಸ್ಟುಪಿಡ್. ಇದು ಏನಕ್ಕಂದ್ರೆ ಬಿಕಾಸ್ ದೇ ಕಾಂಟ್ ಆರ್ಗನೈಸ್ ಸೂಪರ್ ಕಪ್ ಆರ್ ಫೆಡರೇಷನ್ ಕಪ್. Just because of that reason, they are giving away the slot to I League team. ಅವ್ರಿಗೆ ಗೊತ್ತು ಅನ್ಸುತ್ತೆ ISL ನಡೆಯಲ್ಲ ಅಂತ, ಅದಕ್ಕೆ I League ಅಲ್ಲಿ ನಡೆಯೋರ್ ಕೊಡೋಣ ಅಂತ. I'll tell you one thing. ಈ ವರ್ಷ ಒಂದ್ ವರ್ಷ ಏನಾದ್ರು ISL ಮಿಸ್ ಆಯ್ತಂದ್ರೆ ನ್ಯಾಷನಲ್ ಟೀಮ್ ಕ್ವಾಲಿಟಿಯಲ್ಲಿ we go back at least 5 years back minimum. In every terms we'll go back 5 years back. In terms of getting fans to the stadium we'll go back 5 years back. In every essence ನಾವು 5 ವರ್ಷ ಹಿಂದೆ ಹೋಗ್ಬಿಟ್ಟು ಮತ್ತೆ ಸ್ಟಾರ್ಟಿಂಗ್ ಇಂದ ಏನಿತ್ತು we will start again from there. It's a culture, it's a habit. ನೀನು ಅದನ್ನ ಏನಾದರೂ ಬ್ರೇಕ್ ಮಾಡಿ ಫ್ಯಾನ್ಸ್ ಅಂತ ಅದನ್ನ ಕಿತ್ಕೊಂಡೆ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಗೇನ್ ಟು ಬ್ರಿಂಗ್ ದಮ್ ವೇರ್ ದೇ ಬಿಲಾಂಗ್. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ISL ಇಷ್ಟು ವರ್ಷ ಏನು ಕಷ್ಟ ಬಿದ್ದವ್ರು ಏನೇನು ಮಾಡಿದ್ದಾರೆ. ಐ ಹೋಪ್ ಕಲ್ಯಾಣ್ ಚೌಬೆ ಅಂಡ್ ಅದರ್ ಬ್ರದರ್ಸ್ ಹೂ ಈಸ್ ವಿತ್ ಹಿಮ್
ಅವ್ರು ಸ್ವಲ್ಪ ಸರಿಯಾಗಿ ಮಾತಾಡಿ ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಲಿ ಬೇಗ. ಅಂಡ್ ವರ್ಸ್ಟ್ ಥಿಂಗ್ ಏನು ಗೊತ್ತಾ, ದೇ ಡೋಂಟ್ ಅಡ್ರೆಸ್ ದಿ ಮೀಡಿಯಾ ಓನ್ಲಿ ವಿತ್ ದಿ ಕರೆಕ್ಟ್ ಕ್ವಶನ್ಸ್ಗೆ. ಅವ್ರು ಮೀಡಿಯಾಕ್ಕೆ ಅಡ್ರೆಸ್ ಮಾಡಲ್ಲ, ಬಂದ್ಬಿಟ್ಟು ಏನಾಯ್ತು ಅಂತಂದು ವಿಶ್ಲೇಷಣೆ ಕೊಡಲ್ಲ, ಅದು ಯಾಕೆ ಈ ತರ ಆಯ್ತು, ನಾವ್ ಇದಕ್ಕೆ ಏನ್ ಮಾಡಕ್ ಹೊರಟಿದ್ವಿ ಅಂತಂದು ಹೇಳಲ್ಲ. ಬರ್ತಾರೆ ಅದು ಎಂತ ಗೇಮ್ ಸೋತಿದ್ವಿ ನಾವು ಹಾಂಗ್ಕಾಂಗ್ ಮೇಲೆ, ಎಂತ ಗೇಮ್ ಅದು, ಎಷ್ಟು ಇಂಪಾರ್ಟೆಂಟ್ ಗೇಮ್ ಸೋತ್ವಿ ನಾವು. ಅಂಡ್ ಕಲೆನ್ ಚೌಬೆ ಕಮ್ಸ್ ಅಂಡ್ ಈ ಸ್ಪೋಕ್ಸ್ ಅಂದ್ರೆ ಒಂದು ಸ್ಟುಪಿಡ್ ನಾನ್ಸೆನ್ಸ್, ಬೇರೆ ಏನೋ ಮಾತಾಡ್ತಿರ್ತಾನ ಅವನು, ಅದ್ರ ಬಗ್ಗೆ ಮಾತಾಡಲ್ಲ. ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಗೆ ಬರಲ್ಲ. ಅಂದ್ರೆ ಇಟ್ ಇರಿಟೇಟ್ಸ್ ಮ್ಯಾನ್, ಅಂದ್ರೆ ಇಟ್ ಬಾಯ್ಲ್ಸ್ ಮೈ ಬ್ಲಡ್. ಐ ಟೆಲ್ ಯು, ಅಂದ್ರೆ ಲೋಫರ್ ನನ್ನ ಮಕ್ಕಳು ಒಂದು ಅರ್ಥ ಮಾಡ್ಕೊಳ್ಳಲ್ಲ ಏನಿದೆ ಇಂಪಾರ್ಟೆಂಟ್ ಥಿಂಗ್, ಇವಾಗ ಏನ್ ಅಡ್ರೆಸ್ ಮಾಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಈ ಟಾಕಿಂಗ್ ಅಬೌಟ್ 2047 ವಿಷನ್. ಇವ್ರಿಗೆಲ್ಲ ಸಿಕ್ಕ್ರೆ ಹೆಂಗ್ ಹೊಡೆದ್ ಬಿಡ್ಬೇಕು ಅನ್ಸುತ್ತೆ. We came out of something which is disastrous, losing our qualifiers. Manolo left and then we forgot about that. It's not because of a good thing, it's because of some other fuck-all thing that is happening off for Indian football. Crazy. This is our new low in Indian football. Newest low, hopefully not the beginning of next new low. they'll find their way. Yeah, that is ಏನಂದ್ರೆ ಲೀಗ್ ಆಗದೆ ಇರೋದು. ಹೋಪ್ಫುಲಿ ಆ ತರ ಆಗಲ್ಲ ಅನ್ಕೊಳ್ಳೋಣ, ಬಿಕಾಸ್ there are lot of lives at stake man. ಏನಂದ್ರೆ ಎಷ್ಟೊಂದು ಜನ ಕನ್ಸಿಟ್ಕೊಂಡ್ ಬಂದಿರ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಏನೋ ಮಾಡೋಣ ಅಂತ. ಅಸಿಸ್ಟೆಂಟ್ ಕೋಚ್ಗಳು, ಅಸಿಸ್ಟೆಂಟ್ ಡಾಟಾ ಅನಲಿಸ್ಟ್ಗಳು, ಅಸಿಸ್ಟೆಂಟ್ ಈ ಏನದು ಗೇಮ್ ಅನಾಲಿಸಿಸ್ ಮಾಡೋರು, ಸ್ಕೌಟ್ ಅಲ್ಲಿರೋರು, ಆಪರೇಷನ್ಸ್ ಹುಡುಗರು, ಮಸಾಜರ್ಸು, ಸಿ ಬಾಲ್ ಬಾಯ್ಸು. ಇಟ್ ಇಸ್ ನಾಟ್ ಈಸಿ ಫಾರ್ ಎವ್ರಿ ಒನ್ ಅಲ್ಲ. ನೀನ್ ಬೆಳಿಗ್ಗೆ ಎದ್ಬಿಟ್ಟು ನೀನು ಆಫೀಸ್ಗೆ ಹೋಗಕ್ ನಿಂಗೆ ಒಂದು ಅಪರ್ಚುನಿಟಿ ಐತೆ ಅನ್ನೋದೇ ಪ್ರಿವಿಲೇಜ್ ಆಗ್ಬಾರ್ದಲ್ಲ. ಬಿಕಾಸ್ 10 ವರ್ಷ ಅವರಿಗೆ ಪ್ರಾಮಿಸ್ ಮಾಡಿರೋದು ಸಡನ್ ಆಗಿ ಕಿತ್ಕೊಳ್ಳೋದು ಈಸ್ ಎಕ್ಸ್ಟ್ರೀಮ್ಲಿ ಅನ್ಫೇರ್ ಆನ್ ಎವ್ರಿಬಡಿ ಅಂಡ್ ವಿತೌಟ್ ಎನಿ ಇಂಟಿಮೇಷನ್. ಜಸ್ಟ್ ನೀನು ಒಂದು 2 ವೀಕ್ ಮುಂಚೆ ISL ಸ್ಟಾರ್ಟ್ ಆಗ್ಬೇಕು 1 ತಿಂಗಳಲ್ಲಿ ಅಂದಾಗ ನೀವು 1.5 ತಿಂಗಳು ಮುಂಚೆ ನೀನು ಇನ್ಫಾರ್ಮೇಶನ್ ಕೊಡ್ತಿದ್ಯಾ ಅಂದ್ರೆ ಅನ್ಬಿಲಿಯಬಲ್. ಈಗ ನೋಡಿ ಕೇರಳ ಬ್ಲಾಸ್ಟರ್ಸ್ ಏನ್ ಮಾಡಿದ್ದಾರೆ, ಅದಕ್ಕೆ they allowed their players to sign anywhere else. Everywhere, yeah, I heard that. They allowed that. ಯಾಕಂದ್ರೆ ಅವ್ರು ಹೇಳ್ತಾರೆ ಏನಂದ್ರೆ ಐ ಡೋಂಟ್ ವಾಂಟ್ ಟು ಇಂಪ್ಯಾಕ್ಟ್ ಮೈ ಪ್ಲೇಯರ್ಸ್ ಕಾಂಟ್ರಾಕ್ಟ್ಸ್ ಅಥವಾ ಅವ್ರ ಲೈವ್ಲಿಹುಡ್ ನ ನಮ್ಗೆ ಇಂಪ್ಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ಅಂತ. ದಟ್ ಆಲ್ಸೋ ಟೆಲ್ಸ್ ಒನ್ ಥಿಂಗ್, ಹೌ ಅನ್ಸರ್ಟನ್ ಆರ್ ಯು ಅಬೌಟ್ ಯುವರ್ ಫ್ಯೂಚರ್ ಪ್ಲಾನ್ಸ್. ಹೌದಿಲ್ಲ? ದಟ್ ಕ್ಲಿಯರ್ಲಿ ಗಿವ್ಸ್ ಅವೇ ಅಂದ್ರೆ ಎಷ್ಟು ಅನ್ಸರ್ಟನ್ ಇದ್ದಾರೆ ಆಸ್ ಎ ಕ್ಲಬ್. ಇಟ್ ಇಸ್ ವೆರಿ ಸ್ಟುಪಿಡ್. ಅದು ಕೇರಳದಲ್ಲಿರುವಂತ ಟೀಮ್ ಆ ತರ ಸ್ಟೇಟ್ಮೆಂಟ್ ಕೊಡೋದು ಅಬ್ಸಲ್ಯೂಟ್ ನಾನ್ಸೆನ್ಸ್. ಓಕೆ, ಸೊ ಎಂಡಿಗೆ ಬಂದಿದ್ದೀವಿ. ತುಂಬ ಮಾತಾಡಿದ್ವಿ ಎಪಿಸೋಡಲ್ಲಿ. ನಮ್ಮ ಬಾಯ್ಸು ಡ್ರಾಪ್ ಆಗಬೇಕಾಯ್ತು ಸಮ್ ಅರ್ಜೆಂಟ್ ಇದರಿಂದ. ಓಕೆ, ಸೊ ಕೊನೆಯದಾಗಿ ಮುಗಿಸೋಕ್ಕಿಂತ ಮುಂಚೆ ಐ ವಾಂಟ್ ಟು ಸೆಂಡ್ ಎ ಸ್ಪೆಷಲ್ ವಿಶಸ್ ಟು ನಮ್ಮ ಕರ್ನಾಟಕ ಜೂನಿಯರ್ ಬಾಯ್ಸು ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಮೃತ್ಸರಲ್ಲಿ. ಸೊ ನಮ್ಮ ವೆರಿ ಡಿಯರ್ ಕೋಚ್ ಗೋವರ್ಧನ್ ಕೂಡ ಈ ಸಾರಿ ಕರ್ನಾಟಕ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಕೋಚ್ ಆಗಿ. ತುಂಬ ಒಳ್ಳೆಯ ಟೀಮ್ ಇದೆ ಅಂತ ಕೇಳಲ್ಪಟ್ಟಿದ್ದೀನಿ. ಸೊ ಆಲ್ ದ ಬೆಸ್ಟ್ ಟು ಹಿಮ್, ಆಲ್ ದ ಬೆಸ್ಟ್ ಟು ದ ಕಿಡ್ಸ್. ಟೀಮ್ಗೆ ಎಲ್ಲ ಒಳ್ಳೇದಾಗಲಿ, ಚೆನ್ನಾಗಿ ಆಡಿ ಕನ್ನಡ ಬಾವುಟನ ಎತ್ತಿಡೀರಿ. ಆ ಥರ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಗೇನ್. ಮತ್ತೆ ಸಿಗುವ, ಮತ್ತೆ ಫುಟ್ಬಾಲ್ ಬಗ್ಗೆ ಮಾತಾಡುವ, ಮತ್ತೆ BFC ಜಾಸ್ತಿ ಮಾತಾಡುವ. ISL ಏನಾಗುತ್ತೆ ನೋಡೋಣ. ಹೋಪ್ಫುಲಿ ISL ಸ್ಟಾರ್ಟ್ ಆಗುತ್ತೆ, ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಕಮ್ ಆನ್ BFC.